Hello, sir. Good morning. Am I audible? Yes, sir. Yes, sir. Am I audible, sir? Yes. Okay. Okay.
Radha ma'am? Yes, sir. Shall we start, sir? Yes, yes, please. Okay. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ಅದೇ ರೀತಿ ಈ ಒಂದು ಆನ್ಲೈನ್ ತರಬೇತಿಗೆ ಎಲ್ಲ ಮಕ್ಕಳಿಗೆ ಸಹಾಯವನ್ನ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇದು ಯಾವುದಂದ್ರ ಪಾರ್ಟ್ 2 ಅಂದ್ರ 2ನೇ ಭಾಗದ ಒಂದು ಸೆಕೆಂಡ್ ಟರ್ಮ್. ಹೌದಾ? ಆ ಸೆಕೆಂಡ್ ಟರ್ಮ್ ದ ಫಸ್ಟ್ ಪಾಠ ಯಾವುದಂದ್ರ ಪರಿಮಾಣಗಳ ಹೋಲಿಕೆ. ಹೌದಾ? 7th ಚಾಪ್ಟರ್, ದಟ್ ಈಸ್ ಪರಿಮಾಣಗಳ ಹೋಲಿಕೆ ಅಥವಾ ಕಂಪೇರಿಂಗ್ ದ ಕ್ವಾಂಟಿಟೀಸ್ ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ಟೋರಿಯನ್ನ ಹೇಳ್ತಾ ಆಮೇಲೆ ಈ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ಹಾಗಾದ್ರೆ ಫಸ್ಟ್ ನನಗೆ ಹೇಳ್ರಿ, ಎಲ್ಲರದು ದೀಪಾವಳಿ ಹೇಗಾಯ್ತು? ಭಾರಿ ಸೆಲೆಬ್ರೇಷನ್ ಮಾಡಿರ್ಬೇಕಲ್ಲ? ಹೌದಾ? ಸೊ ಹಾಗಾಗಿ ನಾನು ಎಲ್ಲರೂ ಚಲೋ ಸಂತೋಷದಿಂದ ನಿಮ್ಮ ಒಂದು ದೀಪಾವಳಿ ಹಬ್ಬವನ್ನ ಆಚರಿಸ್ತೀರಿ ಅಂತ ತಿಳ್ಕೊತೀನಿ. ಅದ್ರ ಜೊತೆಗೆ ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ ಏನಂತಂದ್ರ, ಹೌದಾ, ನಾವ್ ಯಾವಾಗಿದ್ರು ಫಸ್ಟ್ ಒಂದು ಮೋಟಿವೇಶನಲ್ ಸ್ಟೋರಿಯನ್ನ ಸ್ಟಾರ್ಟ್ ಮಾಡ್ತಾ ನಾವೇನ್ ಮಾಡ್ತೀವಿ, ಮತ್ತೆ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಹೌದಾ? ಸೊ ಹಾಗಾದ್ರೆ ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ ಏನಂದ್ರ, ಒಂದೂರಲ್ಲಿ ತಂದೆ ತಾಯಿ ಒಬ್ಬ ಮಗ ಇರ್ತಾನೆ. ಹೌದಾ? ಆ ಮಗ ಹೇಗಂದ್ರ ಸೋಂಬೇರಿ, ಫುಲ್ ಸೋಮಾರಿ, ಏನ್ ಕೆಲ್ಸಾನು ಮಾಡೋದಿಲ್ಲ, ಏನು ಇಲ್ಲ. ಅಪ್ಪ ತಂದ್ ಕೊಟ್ಟಿರ್ತಾರ, ಅವ್ರ ಕಡೆ ದುಡ್ಡು ಇಸ್ಕೊಳ್ಳೋದು, ಮಜಾ ಮಾಡೋದು, ತಾಯಿ ಅಡಿಗೆ ಚಲೋ ಚಲೋ ಅಡಿಗೆ ಮಾಡಿರ್ತಾರ, ಅದನ್ನ ತಿನ್ನೋದು, ಇದೇ ಮಾಡ್ತಿರ್ತಾನ. ಹೌದಾ? ಅದಾದ್ಮೇಲೆ ಒಂದಿನ ನೋಡಿ 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 ಅವ್ರ ತಂದೆಗೆ ಬಹಳ ಸಿಟ್ಟು ಬರ್ತೈತಿ. ನೀನ್ ಹಿಂಗಾದ್ರೆ ಒಂದ್ ಕೆಲ್ಸಾನು ಮಾಡೋದಿಲ್ಲ, ಏನು ಇಲ್ಲ, ನೀ ಜೀವನದಾಗ ಈ ರೀತಿ ಮುಂದ್ ಬರೋದು ಯಾವಾಗ ನೀನು? ಹಾಗಾಗಿ ನೀನ್ ಹೋಗಿ ದುಡ್ಕೊಂಬರೋಗು, ನೀನ ಒಂದ್ ದಿನಕ್ಕೆ ಅವತ್ತಿನ ಅಮೌಂಟ್ ತಂದ್ರಷ್ಟೇ ನಿನಗ ಏನ್ ಮಾಡ್ತೈತಿ, ಊಟ ಹಾಕ್ತೈತಿ ಅಂತ ಹೇಳಿ ಅವ ಹೊರಗ್ ಹಾಕ್ಬಿಡ್ತಾನ. ಹೌದಾ? ಅವ ದಿನಾನು ಸೋಂಬೇರಿಯಾಗಿ ಮನ್ಯಾಲ್ ಕುಂತ್ ಒಮ್ಮೆ ಸಡನ್ ಆಗಿ ಅವಂಗ ದುಡಿಲಿಕ್ ಹೋಗಂದ್ರೆ ಅವಂಗ ಹೆಂಗ ಆಗಿರ್ಬಾರ್ದು ಅಂದ್ರೆ ಅವಂಗ ಏನು ಗೊತ್ತನೇ ಇರುದಿಲ್ಲ. ಹೌದಾ? ಅವಾಗ ಅವ್ರ ತಾಯಿ ಹೆಂಗ ಅಂದ್ರು ನೋಡ್ರಿ, ಯಾರಿಗೇ ಆಗ್ಲಿ, ನಿಮ್ ತಾಯಿ ಇರ್ಬೋದು, ನಮ್ ತಾಯಿ ಇರ್ಬೋದು, ಮಕ್ಕಳು ಸ್ವಲ್ಪ ಕಷ್ಟ ಪಡ್ತಾರಂದ್ರ ಅವ್ರ ಮೊದ್ಲು ಏನಾಗ್ಬಿಡ್ತೈತಿ, ಕಳ್ಚುರುಕ್ ಅಂದ್ಬಿಡ್ತೈತಿ. ಹೌದಾ? ಅವ್ರ ಏನ್ ಮಾಡ್ಬಿಡ್ತಾರ, ಹೋಗ್ಲಿ ಬಿಡು ಅಂತ ಹೇಳಿ ಅವೇನ್ ಮಾಡ್ಬಿಡ್ತಾನ, ಅವ್ರ ತಾಯಿ ಏನ್ ಮಾಡ್ಬಿಡ್ತಾರ, ಸಂಜೆ ಮಠ ಎಲ್ಲೋ ಹೋಗಿ ಅಡ್ಡಾಡ್ ಬರ್ತಾನವ. ಸಂಜೆ ಮುಂದ್ ಬರ್ಬೇಕಾದ್ರ ಅವ್ರ ತಾಯಿ ಒಂದಿಷ್ಟು ರೊಕ್ಕವನ್ನ ಕೊಡ್ತಾರ ಅವ್ರಿಗೆ. ಹೌದಾ? ಆ ರೊಕ್ಕ ಹೋದ ನಿಮ್ಮ ಅಪ್ಪನಿಗೆ ಕೊಡು, ಅವ್ರು ನಿನಗ ಆಮೇಲೆ ಊಟ ಕೊಡ್ತಾರ ಅಂತ ಹೇಳಿ ನೀವು ಮತ್ತೆ ಯಥಾ ಪ್ರಕಾರ ಹೋಗಿ ಅವ್ರ ತಂದೆ ಕೊಡ್ತಾರ. ಅವ್ರ ತಂದೆ ಏನ್ ಮಾಡ್ಬಿಡ್ತಾರ, ಹೋಗಿ ಅದನ್ನ ಒಲಿ ಒಳಗ್ ಹಾಕ್ಬಿಡ್ತಾರ ರೊಕ್ಕ. ಅವಂಗದ ಏನು ಅನ್ಸುದೇ ಇಲ್ಲ ಮಗಗ. ಹೌದಾ? ಮತ್ ಮರನೇ ದಿನ ಯಥಾ ಪ್ರಕಾರ ಮತ್ತೆ ಬೆಳಿಗ್ಗೆ ಹೋಗಿ ನೀನ್ ಎಲ್ಲರೂ ದುಡ್ಯಾಕ್ ಹೋಗು ಅಂತ ಕಳಿಸ್ತಾನ. ಮತ್ತ ಅವ ಯಥಾ ಪ್ರಕಾರ ಇಡೀ ದಿನ ಅಡ್ಡಾಡ್ ಬರೋದು, ಸಂಜೆ ಬಂದ ಅವ್ರ ತಾಯಿ ಕಡೆ ದುಡ್ಡು ಇಸ್ಕೊಳ್ಳೋದು, ಮತ್ ಅದನ್ನ ಹೋಗಿ ಅವ್ರ ಅಪ್ಪನ್ಗೆ ಕೊಡೋದು. ಅವ್ರಪ್ಪ ಏನ್ ಮಾಡ್ತಿರ್ತಾನ ಹೇಳ್ರಿ, ಹಂಗೆ ಮತ್ ಅದನ್ನ ಹೋಗಿ ಒಲ್ಯಾಗ ಹಾಕ್ಬಿಡ್ತಾನ, ಸುಟ್ ಬಿಡ್ತೈತದ ರೊಕ್ಕ. ಹೌದಾ? ಸೊ ಹಿಂಗೆ ಒಂದಿಷ್ಟು ದಿನ ಕಳೀತೈತಿ. ಅವ್ರ ತಾಯಿ ಕಡೆ ಎಷ್ಟು ದಿನ ಅಂತ ದುಡ್ಡು ಇರ್ತೈತಿ ಹೇಳ್ರಿ? ಹೌದಾ? ಒಂದು ಸರ್ಟೇನ್ ಡೇಸ್ಗೆ, 1 ತಿಂಗಳು ಅಥವಾ 2 ತಿಂಗಳಿಗೆ ಅವ್ರ ಕಡೆನು ಎಲ್ಲಾ ದುಡ್ಡು ಖಾಲಿ ಆಗ್ಬಿಡ್ತೈತಿ. ಅವ್ರ ಏನ್ ಹೇಳ್ತಾರ, ನೋಡ್ಪಾ, ನಂಗೆ ಇಷ್ಟು ದಿನ ನಾನು ನಿನಗ್ ದುಡ್ಡು ಕೊಟ್ಟೆ, ಇನ್ಮೇಲೆ ನನ್ ಹತ್ರ ಒಂದ್ ರೂಪಾಯಿನೂ ಇಲ್ಲ, ನೀನ್ ಎಲ್ಲಾದ್ರೂ ದುಡಿಲಿಕ್ ಹೋಗು, ಅವಾಗ ನಿನ್ಗ ರೊಕ್ಕ ತಂದ ನಿಮ್ ತಂದೆ ಕೊಡು, ನನ್ ಕಡೆ ಹತ್ರ ರೊಕ್ಕ ಇಲ್ಲ ಅಂತ ಹೇಳಿ ತಾಯಿ ಹೇಳ್ತಾರ. ಅವಾಗ ಅನಿವಾರ್ಯ ಅವಂಗ ಏನಾಗ್ಬಿಡ್ತೈತಿ ಹೇಳ್ರಿ, ದುಡಿಲೇಬೇಕಾಯ್ತು. ಹೌದಾ? ಹಾಗಾಗಿ ಅವ ಏನ್ ಮಾಡ್ತಾನ, ಮತ್ ಹೊರಗ್ ಹೋಗಿ ತಾನೆಲ್ಲೋ ಕೆಲ್ಸ ಮಾಡಿ ಮತ್ತೊಂದಿಷ್ಟು ದುಡ್ಡನ್ನ ತಂದ ಅವ್ರ ತಂದೆಗೆ ಕೊಡ್ತಾನ. ಹೌದಾ? ಅವಾಗ ಅವ್ರು ಮತ್ತೆ ಯಥಾ ಪ್ರಕಾರ ಮೊದಲು ಹೆಂಗ್ ಮಾಡ್ತಿದ್ರಲ್ಲ ಅದೇ ರೀತಿ ಆ ದುಡ್ಡನ್ನು ಮತ್ತೆ ಎಲ್ಲಿ ಹಾಕ್ತಾರ ಹೇಳ್ರಿ, ಮತ್ತೆ ಒಲಿ ಒಳಗ್ ಹಾಕ್ಬಿಡ್ತಾರ. ಇವಂಗ ಏನಾಗ್ಬಿಡ್ತೈತಿ, ಪಿತ್ತ ನೆತ್ತಿಗೆ ಏರ್ಬಿಡ್ತ, ಸಿಟ್ಟು ಬಂದ್ಬಿಡ್ತೈತಿ. ಅದನ್ನೇನ್ ಹಂಗ ಮಾಡಿದ್ರಿ, ದುಡ್ಡು ಬಂದಿದ್ದ ನಾನು ಇಡೀ ದಿನ ದುಡಿದು ಕಷ್ಟಪಟ್ಟು ದುಡಿದು ಸಂಪಾದನೆ ತಂದ್ ಕೊಟ್ರ ಅದನ್ನ ಹೋಗಿ ಒಲಿ ಒಳಗ್ ಹಾಕ್ತೀರಿ ನೀವು ಅಂತೇಳಿ ಅವ್ನ್ ಸಿಟ್ಟು ಬಂದ್ಬಿಡ್ತೈತಿ. ಹಾಗಾದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ದಿ ನೀನು? ಹೌದಾ? ಅಂದ್ರ ಅವಂಗ ಏನಾಗ್ಬಿಡ್ತೈತಿ, ಅಲ್ಲಿ ಅವ್ರ ತಾಯಿ ಕೊಡ್ತಿರ್ತಾರ ಆ ದುಡ್ಡು ಎಷ್ಟು ನಮಗ್ ಸಂಪಾದನೆ, ಯಾವ ರೀತಿ ಅದನ್ನ ಅಷ್ಟು ಸಂಪಾದನೆ ಮಾಡ್ಲಿಕ್ಕೆ, 10 ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಐತಿ ಅನ್ನೋದು ಅವ್ನ್ ಗೊತ್ತಿರುದಿಲ್ಲ. ಅವ್ರ ತಾಯಿ ಕೊಡ್ತಿರ್ತಾರ, ತಂದೆ ಕೊಡ್ತಿರ್ತಾರ, ಅವ್ರು ಒಲಿ ಒಳಗ್ ಹಾಕ್ತಿರ್ತಾರ. ಯಾವಾಗ ತಾನು ಕಷ್ಟಪಟ್ಟ ದುಡುದ್ ರೊಕ್ಕ ವೇಸ್ಟ್ ಆಯ್ತಲ್ಲ, ಹೌದಾ, ಅವಾಗ ಅವಂಗ ಸಿಟ್ಟು ಬರ್ತೈತಿ. ಹೌದಾ? ಸೊ ಇದು ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರ, ಈಗ ನಾವು ಯಾವುದೇ ಒಂದಿರ್ಲಿ, ನಮಗ್ ಸಡನ್ ಆಗಿ ಏನೋ ಬಂತು, ಯಾವುದೇ ಪರಿಶ್ರಮ ಇಲ್ದ ಅದನ್ನ ತಗೊಂಡ್ವಿ ಅಂದ್ರ ಅದಕ್ಕ ಯಾವುದೇ
ಬೆಲೆ ಇರುವುದಿಲ್ಲ. ಅದೇ ನಾವು ಕಷ್ಟಪಟ್ಟು ದುಡಿಬೇಕು, ಅವಾಗ ನಮಗೊಂದು ಪ್ರತಿಫಲ ಸಿಗ್ತೈತಿ. ಹೌದಾ? ಸೊ ಇದ್ರದ್ದು ಸ್ಟೋರಿ ಏನಂತಂದ್ರ, ಈಗ ಏನಂದ್ರೆ ನೀವ್ ಇನ್ನೂ ಸ್ಕೂಲ್ ಡೇಸ್ ಒಳಗದಿರಿ, ನಿಮ್ಗೆ ಏನು ಅನ್ಸುದಿಲ್ಲ. ಹೌದಾ? ಸ್ವಲ್ಪ ದೊಡ್ಡವರಾದ್ಮೇಲೆ, ಹೌದಾ, ನಾವೇನ್ ಮಾಡ್ಬೇಕು ಹೇಳ್ರಿ? ಕಷ್ಟಪಟ್ಟು ದುಡಿಬೇಕು. ಹೌದಾ? ಕಷ್ಟಪಟ್ಟು ದುಡಿದು ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ಅಂದಾಗ ನಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತೈತಿ. ಬಟ್ ನಿಮಗ ಅದೀಗ ಏನ್ ಹೇಳ್ತಾ ಇರ್ತಾರ, ಮನಿಯೊಳಗ್ ಹೇಳ್ತಿರ್ತಾರ, ಈಗ ಚಂದಗೆ ಕಷ್ಟ ಪಡ್ರಿ, ಮುಂದ ಸುಖ ಸಿಗ್ತೈತಿ. ನೀವು ಕಷ್ಟ ಪಡೋದಂದ್ರೆ ಎಲ್ಲೋ ಹೊಲಕ್ ಹೋಗಿ ದುಡಿಯೋದು ಅಥವಾ ಯಾರ್ದೋ ಕೈಯಾಗ ದುಡಿಯೋದಲ್ಲ. ನೀವೇನ್ ಓದ್ತಾ ಇದ್ದೀರಿ ಅದನ್ನ ಕಷ್ಟಪಟ್ಟ ಚಂದಗೆ ಏಕಾಗ್ರತೆಯಿಂದ ಓದಿ ಚಲೋ ಪರ್ಸೆಂಟೇಜ್ ಮಾಡಿ ಚಲೋ ಜಾಬ್ ಹತ್ಕೊಂಡ್ರಿ ಅಂದ್ರೆ ನಿಮಗದು ಈಗ ಪಟ್ಟ ಪರಿಶ್ರಮಕ್ಕ ಅಂದ್ರೆ ನಮ್ಗ ಅಲ್ಲಿ ಮುಂದೆ ಏನಾಗ್ತೈತಿ, ಪ್ರತಿಫಲ ಸಿಗ್ತೈತಿ ಅನ್ನೋದು ಈ ಒಂದು ಮಾರಲ್ ಆಫ್ ದ ಸ್ಟೋರಿ. ಹೌದಾ? ಅರ್ಥ ಆಯ್ತಾ? ಸೊ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಯಾವ್ದಂದ್ರ ಪರಿಮಾಣಗಳ ಹೋಲಿಕೆ. ಹೌದಾ? ಕಂಪೇರಿಂಗ್ ದ ಕ್ವಾಂಟಿಟಿ. ಪರಿಮಾಣಗಳ, ಹೌದಾ, ಪರಿಮಾಣಗಳ ಹೋಲಿಕೆ. ಹೌದಾ? ಪರಿಮಾಣಗಳ ಹೋಲಿಕೆ. ಇದ್ರೊಳಗೆ ನಾನು ಇವತ್ತು ಕಲಿಸ್ತಾ ಇರೋದು ಯಾವ್ದಂದ್ರ ಅನುಪಾತ ಮತ್ತು ಶೇಕಡಾ ಕ್ರಮಗಳ ಪುನರಾವಲೋಕನ. ಹೌದಾ? ಪರಿಮಾಣಗಳ ಹೋಲಿಕೆ ಅಥವಾ ಕಂಪೇರಿಂಗ್ ದ ಕ್ವಾಂಟಿಟೀಸ್ ಒಳಗೆ ನಾನು ಏನ್ ಕಲಿಸ್ತಾ ಇದ್ದೀನಿ ಅಂದ್ರೆ ಅನುಪಾತ. ಹೌದಾ? ಅನುಪಾತ ಮತ್ತು ಶೇಕಡಾ ಕ್ರಮ. ಹೌದಾ? ಶೇಕಡಾ ಕ್ರಮ. ಇಲ್ಲೇ ನೋಡ್ರಿ, ಅನುಪಾತ ಅಂದ್ರೆ ಇದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ರೇಷಿಯೋಸ್ ಅಂತ ಕರಿತೇವೆ. ಹೌದಾ? ಈ ಅನುಪಾತ ರೇಷಿಯೋಸ್ ಅಂದ್ರೆ ಅದರ ಅರ್ಥ ಏನು? ಮೇನ್ ಕಾನ್ಸೆಪ್ಟ್ ಏನ್ ಹೇಳ್ರಿ? ಅನುಪಾತ ಅಂತಂದ್ರ, ಅನುಪಾತ ಎಂದರೆ ಎರಡು ಪರಿಮಾಣಗಳ ಹೋಲಿಕೆ. ಹೌದಾ? ಎರಡು ಪರಿಮಾಣಗಳು. ಹೌದಾ? ಸ್ವಲ್ಪ ಆ ವರ್ಡ್ ಅನ್ನ ಸ್ವಲ್ಪ ಒಮ್ಮೊಮ್ಮೆ ಸಮ್ ಟೈಮ್ ನೀವು ಈಗ ನಾನ ಅಂದೆ ನೋಡಿದ್ರಿ ಪರಿಣಾಮ ಅಂತ ಹೇಳಿ, ಅದು ರಾಂಗ್ ವೇ. ಹೌದು? ಪರಿಣಾಮ. ಹೌದಾ? ಎರಡಕ್ಕೂ ಡಿಫ್ರೆನ್ಸ್ ಇದೆ. ಹೌದಾ? ಪರಿಣಾಮ ಬೇರೆ, ಪರಿಮಾಣ ಬೇರೆ. ಪರಿಮಾಣ ಅಂದ್ರೆ ಒಂದಿಷ್ಟು ಅಳತೆ ಅಂದ್ರ ಕ್ವಾಂಟಿಟಿ ಅಂತ ಕರಿತೇವಲ್ಲ, ಹಾಗಾಗಿ ಇದೇನಾಗತ್ತೆ ಹೇಳ್ರಿ, ಪರಿಮಾಣಗಳು ಅಂತ ಕರಿತೀವಿ. ಸೊ ಈ ಪರಿಮಾಣಗಳ ಇದೊಂದಿಷ್ಟು ಅದನ್ನ ಕಂಪೇರ್ ಮಾಡ್ಲಿಕ್ಕೆ ನಾವು ಅನುಪಾತ ಅಂತ ಕರಿತೀವಿ. ಆ ಅನುಪಾತವನ್ನ 100ಕ್ಕೆ ಕನ್ವರ್ಟ್ ಮಾಡೋದು ಅಥವಾ ಶೇಕಡಾ ಕ್ರಮದಲ್ಲಿ ಬರಿಬೇಕಲ್ಲ, ಸೊ ಅದು ಶೇಕಡಾ ಕ್ರಮ ಆಗ್ತೈತಿ. ಹೌದಾ? ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಒಂದು ಈ ಎಕ್ಸಾಂಪಲ್ ನೋಡ್ರಿ, ಇಲ್ಲೊಂದು ಏನಾಗಿದೆ, ಒಂದು, ಹೌದಾ, ಬುಟ್ಟಿ ಇದೆ. ಹೌದಾ? ಈ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣುಗಳದಾವ. ಹೌದಾ? ಕಾಣಿಸ್ತಾ ಇದೆ? ಹೌದಾ? ಇಲ್ಲೇ ಒಂದಿಷ್ಟು ಹಣ್ಣುಗಳದಾವ. ಅಲ್ಲಿ ಕ್ವಶನ್ ಏನಿದೆ, ಒಂದು ಬುಟ್ಟಿಯಲ್ಲಿ 2 ವಿಧದ ಹಣ್ಣುಗಳಿವೆ. ಅವು 20 ಸೇಬು ಹಣ್ಣು ಮತ್ತು 5 ಕಿತ್ತಳೆ ಹಣ್ಣುಗಳೆಂದು ತಿಳಿಯೋಣ. ಈಗ ಕಿತ್ತಳೆ ಹಣ್ಣುಗಳ ಸಂಖ್ಯೆಗೂ ಆಮೇಲೆ ಸೇಬು ಹಣ್ಣುಗಳ ಸಂಖ್ಯೆಗೂ ಇರುವ ಅನುಪಾತವು. ಹೌದಾ? ಸೊ ಇಲ್ಲಿ ಏನಾಗತ್ತ, ಇದ್ರೊಳಗೆ ಏನಾಗಿದಾವಂದ್ರ 20 ಏನಾಗಿದ್ದವು, 20 ಸೇಬು 5 ಕಿತ್ತಳೆ. ಹೌದಾ? 20 ಸೇಬು ಆಮೇಲೆ 5 ಕಿತ್ತಳೆ ಹಣ್ಣುಗಳಿದಾವು. ಕಿತ್ತಳೆ ಹಣ್ಣುಗಳದಾವು. ಕರೆಕ್ಟಾ? ಸೊ ಇಲ್ಲಿ 20 ಸೇಬು ಹಣ್ಣು 5 ಕಿತ್ತಳೆ ಹಣ್ಣು ಅದಾವಲ್ಲ, ಇದನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಇದ್ರದ್ದು ಅನುಪಾತವನ್ನ ನಾವು ಬರಿಬೇಕು. ಯಾವ ರೀತಿ ಅನುಪಾತವನ್ನ? ಜಸ್ಟ್ ಏನಂದ್ರ, ಈಗ ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತಹ ಅನುಪಾತವನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ 20 ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತಹ ಅನುಪಾತ ಏನಾಗತ್ತ? 20 ಅನುಪಾತ 5 ಅಂತ ಬರಿಬೇಕು ನಾನು. ಕರೆಕ್ಟಾ? 20 ಅನುಪಾತ 5 ಅಂತ ಬರಿಬೇಕು. ಹೌದಾ? ಇದೇನದು? ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತ ಒಂದು ಅನುಪಾತ. ಹೌದಾ? ಇದನ್ನ ಏನಂತ ಓದ್ತೇವಿ? 20 ಅನುಪಾತ 5. ಹೌದಾ? ನೀವು ಇದ್ರದ್ದು ಅನುಪಾತ ಸಮಾನುಪಾತದೊಳಗೆ ಇದನ್ನ ಈ ಸಿಂಬಾಲ್ ಅನ್ನ ಕಲ್ತಿರ್ಬೋದು. ಹೌದಾ? ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ಲಿ, ಈ ರೀತಿ ಬರೀತೀರಿ. ಹೌದಾ? ಈ ರೀತಿ 2 ಡಾಟ್ ಅನ್ನ ಇಟ್ವಿ ಅಂದ್ರೆ ಅದಕ್ಕ ಅನುಪಾತದ ಸಿಂಬಾಲ್ ಅದು. ಹೌದಾ? ದಟ್ ಈಸ್ ದ ಸಿಂಬಲ್ ಆಫ್
ರೇಷಿಯೋಸ್. ಹೌದಾ? ಸೊ ಇಲ್ಲಿ ಏನಾಗತ್ತ, ನಾವ್ ಇದನ್ನ ಏನಂತ ಕರಿತೀವಿ, 20:5 ಅಥವಾ 20:5 ಅಂತ ಕರಿತೀವಿ. ಹೌದಾ? ಇದೇನಿದು ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತ ಅನುಪಾತ. ಹೌದಾ? ಸಿಮಿಲರ್ಲಿ ಅದೇ ರೀತಿ ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣಿಗಿರುವಂತ ಅನುಪಾತವನ್ನ ಬರಿಬೇಕು, ಉಲ್ಟಾ ಬರಿಬೇಕು. ಇವಾಗ ಏನಾಗ್ತದೆ ಹೇಳ್ಬೋದಾ ನೀವು? ಈಗ 20:5 ಆಯ್ತು ಯಾವಾಗ ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತ ಅನುಪಾತ, ರೈಟ್? ಸೊ ಅದೇ ರೀತಿ ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣಿಗಿರುವಂತ ಅನುಪಾತವನ್ನ ಬರೆದಾಗ ಅದು ಆಸ್ ಇಟ್ ಈಸ್ ಬಟ್ ಉಲ್ಟಾ ಆಗುತ್ತೆ, 5:20. ಹೌದಾ? ಅಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿ, ಇಲ್ರಿ ಸೇಬು ಹಣ್ಣು ಎಷ್ಟದವು ನಿಮ್ಮ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ತಲೆ ಒಳಗೆ ಏನಿರ್ತೈತಿ ಹೇಳ್ರಿ, ಸೇಬು ಹಣ್ಣು ಕಿತ್ತಳೆಗೇನು ಅನುಪಾತ ಬರೀರಿ ಅಂದ್ರು ಎಕ್ಸಾಮ್ ಒಳಗ್ ಬರೆದ್ ಬಿಟ್ವಿ ಅಂತ ಹೇಳಿ. ಹೌದಾ? ಬಟ್ ಅವರು ಫಸ್ಟ್ ಸೇಬು ಹಣ್ಣು ಯೂಸ್ ಮಾಡಿದಾರೋ ಅಥವಾ ಫಸ್ಟ್ ಕಿತ್ತಳೆ ಹಣ್ಣು ಬರೀರಿ ಅಂದಾರ ಅನ್ನೋದು ನೀವು ಕರೆಕ್ಟ್ ಆಗಿ ಕ್ವಶನ್ ಓದುದಿಲ್ಲ. ಹೌದಾ? ಸೊ ಹಾಗಾಗಿ ಇಲ್ಲೇ ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತಹ ಅನುಪಾತ 20:5 ಅಥವಾ 20:5 ಅಂತ ಕರಿತೀವಿ. ಅದೇ ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣಿಗಿರುವಂತಹ ಅನುಪಾತ ಏನಾಗತ್ತ, 5:20 ಅಂತ ಆಗತ್ತ. ಹೌದಾ? ಆಮೇಲೆ ಇಲ್ಲಿ ನೋಡ್ರಿ, ಈಗ 20:5 ಐತಲ್ಲ, ಇದು ಈಗ ಅನುಪಾತಗಳನ್ನ ಬರೆದ್ರಿ. ಇದೇ ನೆಕ್ಸ್ಟ್ ನಾನೀಗ ಏನ್ ಮಾಡ್ಬೇಕು, ಶೇಕಡಾ ಕ್ರಮವನ್ನ ಬರಿತಾ ಇರ್ತೀವಿ. ಹೌದಾ? ಶೇಕಡಾ ಕ್ರಮವನ್ನ ಬರಿತಾ ಇರ್ತೀವಿ. ಈಗ ಅದಿರ್ಲಿ, ಫಸ್ಟ್ ಇದನ್ನ ನಾವು ಭಿನ್ನ ರಾಶಿ ಒಳಗೂ ಬರಿಬಹುದು. 20:5 ಯಾವ ರೀತಿ ಬರಿತೇನೆ ನಾನು? 20:5 ಅಂತ ಬರಿತೇನೆ. ಹೌದಾ? 20:5 ಅಂತ ಬರಿತೇನೆ. ಇದನ್ನ ಸ್ವಲ್ಪ ಕೆಳಗೆ ಬರಿತೇನೆ. ಸ್ವಲ್ಪ ಇದೆ ಇನ್ನೊಟ್ಟು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರ್ತೈತೇನೋ ನೋಡ್ಬೇಕು. ಬರ್ತೈತಿ. ಹೌದಾ? ಈ ಸಿಂಪ್ಲಿಫೈ ಮಾಡ್ಲಿಕ್ಕೆ ನಾನು ಯಾವ ರೀತಿ ನೋಡ್ರಿ, ಇಲ್ಲಿ 5 1 5 4. ಹೌದಾ? ಹಾಗಾದ್ರೆ 4:1. ಹೌದಾ? ಹಾಗಾದ್ರೆ ಕಿತ್ತಳೆ ಹಣ್ಣಿನ 4ರಷ್ಟು ನಮಗ ಸೇಬು ಹಣ್ಣಿದೆ ಅಂತ ಅರ್ಥ. ಹೌದಾ? ಈಗ ಟೋಟಲ್ 25 ಇದಾವ. ಹೌದಾ? ಅದ್ರೊಳಗ್ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅದರ ಅರ್ಥ, ಇದ್ರ ಅರ್ಥ ಏನ್ ಹೇಳ್ರಿ, ಅನುಪಾತ ಅನ್ನೋದು ನಮಗೆ ಏನ್ ರೆಪ್ರೆಸೆಂಟ್ ಮಾಡ್ತೈತಿ ಅಥವಾ ಏನನ್ನ ಹೇಳ್ತೈತಿ ಅಂತ ಹೇಳಂದ್ರ, ಸೊ ಈಗ ಇಲ್ಲೇ 4:1 ಐತೆ ಅಂದ್ರ 4 ಅನ್ನೋದು ಸೇಬು ಹಣ್ಣು, 1 ಅನ್ನೋದು ಕಿತ್ತಳೆ ಹಣ್ಣು. ಸೊ ಕಿತ್ತಳೆ ಹಣ್ಣಿನ 1 ಪಟ್ಟಿದೆ, ಅದರ 4 ಪಟ್ಟರಷ್ಟು ಏನಾಗಿದೆ ನಮಗ ಸೇಬು ಹಣ್ಣಿದೆ. ಇದನ್ನಿಷ್ಟ ಸಿಂಪ್ಲಿಫೈ ಮಾಡಬಹುದು. ಹೌದಾ? ಅವಾಗ ನಮಗ್ ಗೊತ್ತಾಗ್ತೈತಿ. ಕರೆಕ್ಟಾ? ಸೊ ಇದು ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿರುವಂತ ಅನುಪಾತ. ಅದ್ರ ಜೊತೆಗೆ ಅದನ್ನ ಭಿನ್ನ ರಾಶಿ ಒಳಗ ಬರ್ದೀವಿ. ಅದೇ ಭಿನ್ನ ರಾಶಿ ಒಳಗ್ ನಾನು ಯಾವ ರೀತಿ ಬರಿಬಹುದು, ಇದನ್ನ 4/1 ಅಂತ ಬರೀತೀನಿ. ಕರೆಕ್ಟಾ? 4/1 ಅಂತ ಬರೀ. ಅದೇ ಉಲ್ಟಾ ಸಿಮಿಲರ್ಲಿ ನಾನು ಏನ್ ಮಾಡ್ತೇನೆ, ಇದನ್ನ ವೈಸ್ ವರ್ಸ ಅಂದ್ರೆ ಉಲ್ಟಾ ಬರೀತೀನಿ. ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣಿಗಿರುವಂತಹ ಅನುಪಾತವನ್ನ ಬರೀತೇನೆ, ರೇಷಿಯೋಸ್ ಅನ್ನ ಬರೀತೇನೆ. ಹೌದಾ? ಸೊ ಕಿತ್ತಳೆ ಹಣ್ಣು ಎಷ್ಟಿದೆ ನನ್ಗಿಲ್ಲೇ 5:20 ಅಥವಾ 5:20 ಅಂತ ಆಗಿದೆ. ಹಾಗಾದ್ರೆ 5:20 ಸೇಮ್. 5 1 5 4. ಇವಾಗ 1:4 1/4 ಅಂತ ಆಯ್ತು. ಕರೆಕ್ಟಾ? ಈ ರೀತಿ ನಿಮ್ಗೆ ಅರ್ಥ ಆಗಿರ್ಬೋದು ಇದು ಕಾನ್ಸೆಪ್ಟ್ ಏನಂತ ಹೇಳಿ. ಇಲ್ಲಿ ಏನಾಗಿದೆ, ನಿಮ್ಗ ಏನೋ ಬರೆದ್ರು ನಡಿತೈತಿ ಅಂತಲ್ಲ, ಅಲ್ಲಿ ಕ್ವಶನ್ ಡಿಪೆಂಡಿಂಗ್ ಅಪಾನ್ ಆ ಕ್ವಶನ್ ಮೇಲೆ ನಾವು ಬರಿಬೇಕು. ಈಗ ಇಲ್ಲಿ ಸೇಬು ಹಣ್ಣು 20, ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣಿಗಿದ್ದಾಗ 20:5 ಬರ್ದಿವಿ. ಅದೇ ಕಿತ್ತಳೆ ಹಣ್ಣು ಮತ್ತು ಸೇಬುಗಿರ್ತಕ್ಕಂಥದ್ದು ಇದ್ದಾಗ 5:20 ಅಂತ ಬರ್ದಿವಿ. ಅದನ್ನ ಏನ್ ಮಾಡ್ತೀವಿ, ಮತ್ತೆ ತೀರಾ ಸಿಂಪ್ಲಿಫೈ ಮಾಡಿದಾಗ ನನಗ ಇದು 1/4 ಬಂತು, ಇದು 4/1 ಅಂತ ಬಂತು. ಅರ್ಥ ಆಯ್ತಾ ಇದು? ಸೊ ಹಾಗಾದ್ರೆ ಇದು ಅನುಪಾತಕ್ಕೆ ಸಂಬಂಧಪಟ್ಟದ್ದು. ಇದನ್ನ ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಶೇಕಡಾ ಕ್ರಮಗಳಿಗೆ ಯಾವ ರೀತಿ ಹೊಂದಿಸ್ಬೋದು. ಹೌದಾ? ಯಾವ ರೀತಿ ನಾವು ಹೋಲಿಸ್ಬೋದು ಅಂತ ಇದೆ. ಕರೆಕ್ಟಾ? ಈಗ ಶೇಕಡಾ ಕ್ರಮ ಅಂದ್ರ ಕಿತ್ತಳೆ ಅಂದ್ರ ಎಷ್ಟಿದೆ, ಇಲ್ಲಿ 5 ಇದೆ. ಆಮೇಲೆ ಟೋಟಲ್ ಹಣ್ಣುಗಳು ಎಷ್ಟದವು, 25 ಇದಾವು. ಅದ್ರೊಳಗೆ ಇದು ಎಷ್ಟಿದೆ ಇಲ್ಲೇ ನಮಗ್ ಹೇಳ್ರಿ, ಇದು
5 ಕಿತ್ತಳೆ ಹಣ್ಣುಗಳದಾವ್. ಇದನ್ನ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಶೇಕಡಾ ಕ್ರಮ ಅಂದ್ರೆ ಇದನ್ನ 100ಕ್ಕೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ಸೊ ನಾನು ಏನ್ ಮಾಡ್ತೇನೆ, ಅದನ್ನ ಇಂಟು 100 ಮಾಡ್ತೇನೆ. ಹೌದಾ? ಇಂಟು 100 ಮಾಡಿದಾಗ ಏನಾಯ್ತು, 5 25 ಇದೆ. ಹೌದಾ? ಇದನ್ನ ಇಂಟು 100 ಮಾಡಿದ್ರೆ ನನ್ಗೇನಾಯ್ತು, 25 ಒಂದ್ಲೆ 25 ನಾಲ್ಕಲೆ 100 ಆಯ್ತು, 5 ನಾಲ್ಕಲೆ 20 ಬಂತು. ಕರೆಕ್ಟಾ? 5 ನಾಲ್ಕಲೆ 20 ಬಂತು. ಇದನ್ನ ನಾನು ಏನ್ ಮಾಡಿದೆ, 20% ಅಂದಂಗಿದು. ಶೇಕಡಾ ಅಂದ್ರೆ ಏನಾಗುತ್ತ, 20%. 100ಕ್ಕೆ ಕನ್ವರ್ಟ್ ಮಾಡಿದೇವಿ ಈಗ ನಾವು. ಹೌದಾ? 25 ಹಣ್ಣುಗಳಿದ್ದನ್ನ ಅದನ್ನ ನಾವೇನ್ ಮಾಡಿದ್ವಿ, ಶೇಕಡಾ ಕ್ರಮ ಅನುಪಾತದೊಳಗೂ ಬರೀತು. ಅದಾದ ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಶೇಕಡಾ ಕ್ರಮದೊಳಗೂ ಬರಿಬೇಕು. ಹೌದಾ? ಸೊ ಈಗ ನೀವು ಪರ್ಸೆಂಟೇಜ್ ಕೇಳ್ತಿರ್ತೀರಿ ಗೊತ್ತಾ? 10th ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಆಯ್ತು, ಅವರು 69 ಅಂತಾರ, ಆಮೇಲೆ 70 ಅನ್ಬೋದು, 80 ಅನ್ಬೋದು. ಹೌದಾ? 96 ಅನ್ಬೋದು, 92 ಅನ್ಬೋದು, 99% ಅಂತ ಹೇಳ್ತಾರೆ. ಅದನ್ನ ಯಾವ ರೀತಿ ಕಂಡು ಹಿಡಿಬಹುದು ಅವರು? ಹಾಗಾದ್ರೆ 99 ಅಷ್ಟೇ ಮಾರ್ಕ್ಸ್ ಬಿದ್ದಾವಂತ ಅರ್ಥ ಅನ್ನೋದಕ್ಕ ಅಲ್ಲ. ಹೌದಾ? ಸೊ ಅವ್ರದ್ದು ಏನಾಗಿರ್ತೈತಿ, ಟೋಟಲ್ ಪರ್ಸೆಂಟೇಜ್ ಏನಾಗಿರ್ತೈತಿ, ಯಾವುದೇ ನೀವು ಶೇಕಡಾ ಕ್ರಮ ಮೀನ್ಸ್ ಇದು ಪರ್ಸೆಂಟೇಜ್ ಅಂದಂಗ. ಹೌದಾ? ಪರ್ಸೆಂಟೇಜ್ ಅನ್ನ ತೆಗಿಲಿಕ್ಕೆ ನಿಮ್ಮ ಎಕ್ಸಾಮ್ ನೀವು 8th ಇರ್ಬೋದು, 9th ಇರ್ಬೋದು, 10th ಹೋಗ್ರಿ. ಹೌದಾ? ನಿಮ್ಮ ಪರ್ಸೆಂಟೇಜ್ ಅನ್ನ ಯಾವ ರೀತಿ ತೆಗಿತಾರಂದ್ರ, ಟೋಟಲ್ ಎಷ್ಟು ಅಂಕಗಳದಾವು, ಟೋಟಲ್ ಎಷ್ಟಿದಾವು 10th ಅವ್ರಿಗೆ. ಫಾರ್ ಎಕ್ಸಾಂಪಲ್ 625 ಇದಾವ. ಹೌದಾ? 625ಕ್ಕೆ ಅವ್ರು ಏನ್ ಮಾಡ್ತಾರೆ ಹೇಳಿ, ಸಮಥಿಂಗ್ ಅಂದ್ರೆ 501 ಅಥವಾ 550 ತಗೊಂಡ್ರು ಅಂತ ತಿಳ್ಕೊರಿ. ಹೌದಾ? ಇದನ್ನ ಏನ್ ಮಾಡ್ತಾರೆ ಹೇಳ್ರಿ, 100ಕ್ಕೆ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ 100 ಇಂಟು 100 ಮಾಡಿದಾಗ. ಹಲೋ ಸರ್, ಇಲ್ಲಿ 100ಕ್ಕೆ ಕನ್ವರ್ಟ್ ಮಾಡ್ಬೇಕು. ಇಲ್ಲಿ ಏನಾಗ್ತತಿ, 100ಕ್ಕೆ ಕನ್ವರ್ಟ್ ಮಾಡ್ತಾರ ಅವ್ರು. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, 25 ನಾಲ್ಕಲೆ. ಹೌದಾ? 25 25ಲೆ. ಹೌದಾ? ನೆಕ್ಸ್ಟ್ 5 5ಲೆ 5 1ಲೆ 5 1ಲೆ 0. ಕರೆಕ್ಟಾ? ನೆಕ್ಸ್ಟ್ 5 1ಲೆ 5 2ಲೆ 10 5 2ಲೆ 10. ಕರೆಕ್ಟಾ? ಆಮೇಲೆ 4 2ಲೆ 8 4 2ಲೆ 8 ಎಷ್ಟಾಯ್ತು, 88% ಆಯ್ತು. ಹೌದಾ? ಇನ್ ಕೇಸ್ 10th ಅವ್ರಿಗೆ 625 ಟೋಟಲ್ ಮಾರ್ಕ್ಸ್ ಇದಾವು. ಅವರು ಒಂದು ಮ್ಯಾಥ್ಸಿಗೆ ಕಡಿಮೆ ತಗೊಂಡ್ರು, ಸೈನ್ಸಿಗೆ ಜಾಸ್ತಿ ತಗೊಂಡ್ರು, ಇಂಗ್ಲಿಷಿಗೆ ಕಡಿಮೆ ತಗೊಂಡ್ರು, ಹಿಂದಿಗೆ ಜಾಸ್ತಿ ತಗೊಂಡ್ರು. ಒಟ್ಟು ಟೋಟಲ್ ಓವರ್ ಆಲ್ ಅವ್ರ ಮಾರ್ಕ್ಸ್ ಎಷ್ಟಿದಾವು, 550 ಅದಾವು. ಅದನ್ನ ನನಗೆ ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಒಳಗ್ ಕನ್ವರ್ಟ್ ಮಾಡ್ಬೇಕು. ಹೌದಾ? ಪರ್ಸೆಂಟೇಜ್ ಒಳಗ್ ಕನ್ವರ್ಟ್ ಮಾಡಿದಾಗ ನಮ್ಗೆ ಎಷ್ಟಾಗತ್ತ, 88% ಆಗತ್ತೆ. ಹೌದಾ? ಬಹಳ ಜನಕ್ಕೆ ಪರ್ಸೆಂಟೇಜ್ ತೆಗಿಲಿಕ್ಕೆ ಬರುದಿಲ್ಲ ಮಕ್ಕಳಿಗೆ. ಹೌದಾ? ಹಂಗೆ ಏನೋ ಅವ್ರು ಟೋಟಲ್ ಮಾರ್ಕ್ಸ್ ಕೊಟ್ಟಿರ್ತಾರ, ಅದನ್ನ ಯಾವ ರೀತಿ ತೆಗಿಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಕರೆಕ್ಟ್ ವೇ ಅಂದ್ರ ಟೋಟಲ್ ನಂಬರ್ಸ್ ಗಳನ್ನ ಕೆಳಗ್ ಹಾಕ್ಬೇಕು. ಅವ್ರು ಎಷ್ಟು ತಗೊಂಡಿದಾರ ಅದನ್ನ ಮ್ಯಾಲ್ ಬರೆದು ಇಂಟು 100 ಮಾಡಿದಾಗ ನಮ್ಗೆ ಏನಾಗತ್ತ, ಎಕ್ಸಾಕ್ಟ್ ಪರ್ಸೆಂಟೇಜ್ ಅನ್ನೋದು ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ಇದು ಅನುಪಾತ ಮತ್ತು ಶೇಕಡಾ ಕ್ರಮಗಳನ್ನ ನಾವ್ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅನ್ನೋದು ಗೊತ್ತಾಯ್ತಲ್ಲ. ಸೊ ಇದ್ರದ್ದು ಒಂದು ಇದಕ್ಕೆ ರಿಲೇಟೆಡ್ ಇರ್ತಕ್ಕಂತ ಒಂದು ಸಿಮ್ಯುಲೇಷನ್ ಇದೆ, ಅದನ್ನ ತೋರಿಸಿ ನಾವು ನೆಕ್ಸ್ಟ್ ಹೋಗೋಣ. ಹೌದಾ? ಎಲ್ಲಿ ನೋಡ್ರಿ, ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಕ್ರಿಯೇಟ್ ರೇಷಿಯೋಸ್ ಟು ಕಂಪೇರ್ ದ ನಂಬರ್ ಆಫ್ ಆಪಲ್ಸ್ ಅಂಡ್ ಆರೆಂಜಸ್ ಇನ್ ದಿಸ್ ಆಕ್ಟಿವಿಟಿ. ಇಲ್ಲಿ ಏನ್ ಮಾಡ್ಬೇಕು, ನಾನೀಗ ರೇಷಿಯೋಸ್ ಅನ್ನ ಬರಿಬೇಕು, ಅನುಪಾತಗಳನ್ನ ಯಾವ ರೀತಿ ಬರಿತೇವೆ ಅಂತ ಹೇಳಿ. ಹೌದಾ? ಸೊ ಫಸ್ಟ್ ಏನಾಗಿದೆ, ಇಲ್ಲಿ ಕ್ವಶನ್ ಏನಾಗಿದೆ ನೋಡ್ರಿ, ಹೌ ಮೆನಿ ಆಪಲ್ಸ್ ಆರ್ ಶೋನ್ ಅಂತ ಇದೆ. ಹೌದಾ? ಇಲ್ಲಿ ನಮ್ಗೆ ಎಷ್ಟು ಆಪಲ್ಸ್ ಗಳದಾವ್ ಮೊದ್ಲು ಕೌಂಟ್ ಮಾಡ್ರಿ. ಹೌದಾ? ಇಲ್ಲಿ ನೋಡ್ರಿ, 2 4 6 8 10 12 14 16 18 20.
ಇಲ್ಲೇನ್ ಮಾಡ್ಬೇಕು, ಬಾಕ್ಸ್ ಒಳಗ್ ನಾನು ಏನ್ ಮಾಡ್ತೇನೆ 20 ಅಂತ ಹಾಕ್ತೇನೆ. ಸೊ ಇಲ್ಲೇ ನಾನು ಏನಾದ್ರೂ ಕರೆಕ್ಟ್ ಕೌಂಟ್ ಮಾಡಿದ್ರ ಇಲ್ಲಿ ಕಾಣಿಸ್ತಾ ಇದೆ ನನ್ ಕರ್ಸರ್ ಪಾಯಿಂಟ್ ಇಲ್ಲಿ ರೈಟ್ ಮಾರ್ಕ್ ಬರ್ತೈತಿ. ಹೌದಾ? ಇನ್ ಕೇಸ್ ನಾನು ಕೌಂಟ್ ಮಾಡುವಾಗ ತಪ್ಪು ಮಾಡಿದೆ ಅಂದ್ರ ಅವಾಗ ಏನ್ ಮಾಡ್ತೈತದು ರಾಂಗ್ ಮಾರ್ಕ್ ಬರ್ತೈತೆ. ಹೌದಾ? ಈಗ 20 ರೈಟ್ ಇದೆ. ಹೌದಾ? ನಾನ್ ಜಸ್ಟ್ ನಿಮಗ್ ತೋರಿಸ್ಲಿಕ್ಕೆ ಅದನ್ನ ತಪ್ಪು ಹಾಕ್ತೇನೆ ನೋಡ್ರಿ, 22 ಅಂತ ಹಾಕ್ತೀನಿ. ಕಾಣಿಸ್ತಾ ಇದೆ ಇಲ್ಲೇ? ಹೌದಾ? ಇಂಟು ಮಾರ್ಕ್ ಬಂದ್ಬಿಡ್ತು ಅಂದ್ರ ಅದು ರಾಂಗ್ ಇದೆ. ಇನ್ನೊಂದು ಕೌಂಟ್ ಮಾಡ್ಬೇಕು. ಸಮ್ ಟೈಮ್ ನಮಗ್ ಕೌಂಟ್ ಮಾಡುವಾಗ ತಪ್ಪುವಂತ ಚಾನ್ಸ್ ಇದೆ. ಹೌದಾ? ಹಾಗಾಗಿ ಇದೇನ್ ಮಾಡ್ತೇವೆ ನಾವೀಗ ಇಲ್ಲಿ ಗೊತ್ತಾಗ್ಬಿಡ್ತೈತೆ ನಮಗ್ ತಪ್ಪು ಮಾಡೇವಿ ಅಂತೇಳಿ. ಹೌದಾ? ಸೊ ಇದು ಈಗ ಏನಾಗ್ಬೇಕು ಹಾಗಾದ್ರೆ ಈಗ ಅದು 20 ಆಗ್ಬೇಕು. ಹೌದಾ? ಇವಾಗ ನೋಡ್ರಿ ಕರೆಕ್ಟ್ ಆಯ್ತು. ನೆಕ್ಸ್ಟ್, ಹೌ ಮೆನಿ ಆರೆಂಜಸ್ ಆರ್ ಶೋನ್? ಆರೆಂಜಸ್ ಎಷ್ಟಿದಾವ್ ನೋಡ್ರಿ, ಆರೆಂಜು ಕಿತ್ತಳೆ ಹಣ್ಣು 1 2 3 4 ಅಂತ ಇದಾವ್. ಹೌದಾ? ಸೊ ಹಾಗಾದ್ರೆ ಇಲ್ಲಿ 4 ಅಂತ ಮಾಡ್ತೀವಿ. ಇದು ಕೂಡ ನಮ್ಗೆ ಕರೆಕ್ಟ್ ಸಂಖ್ಯೆ. ಹೌ ಮೆನಿ ಟೋಟಲ್ ಪೀಸ್ ಆಫ್ ಫ್ರೂಟ್ಸ್ ಆರ್ ದೇರ್? ಅಂದ್ರ ಒಟ್ಟು ಟೋಟಲ್ ಎಷ್ಟಿದಾವ್ ನೋಡ್ರಿ, 20 + 4 is 24. ಕರೆಕ್ಟಾ? ಈಗ ಏನಾಯ್ತು, ಜಸ್ಟ್ ನಾವು ಯಾವ್ಯಾವ ಹಣ್ಣುಗಳು ಎಷ್ಟೆಷ್ಟು ಅದಾವ ಅನ್ನೋದನ್ನ ಬರ್ದಿವಿ. ಹೌದಾ? ಈ ಒಂದು ಬ್ಲೂ ಮಾರ್ಕ್ ಒಳಗ, ಹೌದಾ, ಇಲ್ಲಿ ಬ್ಲೂ ಮಾರ್ಕ್ ಒಳಗ ನನಗ ಕಂಪೇರ್ ರೇಷಿಯೋಸ್ ಅಂತ ಬಂತು. ಹೌದಾ? ಅದನ್ನ ಕ್ಲಿಕ್ ಮಾಡಿದೆ. ಈಗ ನೋಡ್ರಿ, ದ ರೇಷಿಯೋ ಆಫ್ ಆರೆಂಜಸ್ ಟು ಆಪಲ್. ಈಗ ಏನಾಯ್ತು, ಕಿತ್ತಳೆ ಹಣ್ಣು ಮತ್ತು ಸೇಬು ಹಣ್ಣಿಗಿರುವಂತಹ ಅನುಪಾತವನ್ನ ಇಲ್ಲಿ ಬರಿಬೇಕು. ನಾನ್ ನಿಮಗ ಅವಾಗನ ಒಂದು ನಿಮ್ಮ ಸ್ಕೂಲ್ ಎಕ್ಸಾಮ್, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇರ್ತಕ್ಕಂಥ ಎಕ್ಸಾಂಪಲ್ ಕೊಟ್ಟಾಗ ಹೇಳಿದ್ದೆ, ಕ್ವಶನ್ ಯಾವ ರೀತಿ ಇದೆ ಅನ್ನೋದನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಯಾವ್ದಕ್ ರೇಷಿಯೋಸ್ ಬರೀರಿ ಅಂದಾರು ಅಥವಾ ಅನುಪಾತವನ್ನ ಬರೀರಿ ಅಂದಾರ ಅನ್ನೋದನ್ನ ನಾವು ಫಸ್ಟ್ ನೋಡ್ಬೇಕು. ಹೌದಾ? ಸೊ ಇಲ್ಲಿ ಏನಾಯ್ತು, ದ ರೇಷಿಯೋಸ್ ಆಫ್ ಆರೆಂಜಸ್ ಟು ಆಪಲ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಆಪಲ್ಸ್ ಟು ಆರೆಂಜಸ್ ಅಂತ ಇದೆ. ಕರೆಕ್ಟಾ? ಸೊ ನಾನೀಗ ಏನ್ ಮಾಡ್ತೀನಿ, ನಂಬರ್ ಆಫ್ ಆರೆಂಜಸ್, ನಂಬರ್ ಆಫ್ ಆಪಲ್ಸ್, ನಂಬರ್ ಆಫ್ ಆಪಲ್ಸ್, ನಂಬರ್ ಆಫ್ ಆರೆಂಜಸ್. ಹೌದಾ? ಆರೆಂಜಸ್ ನಂಬರ್ ಅನ್ನ ಬರಿಬೇಕು, ಇಲ್ಲ ಆಪಲ್ ನಂಬರ್. ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಇಲ್ಲಿ ಆಪಲ್ಸ್ ಎಷ್ಟಿದಾವು, ಆರೆಂಜಸ್ ಎಷ್ಟಿದಾವು, ಆಮೇಲೆ ಟೋಟಲ್ ಫ್ರೂಟ್ಸ್ ಎಷ್ಟ್ ಅದಾವ ಅನ್ನೋದು ಇಲ್ಲಿ ಕೌಂಟ್ ಆಗಿದೆ ನಮ್ಗೆ. ಹೌದಾ? ನಾನು ಇಲ್ಲಿ ಏನ ಡ್ರ್ಯಾಗ್ ಮಾಡ್ತೀನಲ್ಲ, ಆ ಡ್ರ್ಯಾಗ್ ಮಾಡ್ತಾ ಈ ನಂಬರ್ಸ್ ಗಳು ತಾನೇ ಇಲ್ಲಿ ಬಂದು ಕೂಡ್ತಾವ್ ನೋಡ್ರಿ. ಒಂದ್ ಸೆಕೆಂಡ್, ನಾನು ಯಾವ ರೀತಿ ಸ್ಲೈಡ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಇಲ್ಲಿ ನಂಬರ್ ಗಳು ತಾನೇ ಬಂದ್ ಕೂಡ್ತಾ ಇದಾವ್. ಹೌದಾ? ಆಪಲ್ಸ್ ಬಂತು, ನೆಕ್ಸ್ಟ್ ಈ ಕಡೆ ಆಪಲ್ಸ್ ಬಂತು, ಆರೆಂಜಸ್ ಬಂತು. ಹೌದಾ? ಕಾಣಿಸ್ತಾ ಇದೆ? ಹೌದಾ? ನಂಬರ್ ಆಫ್ ಆರೆಂಜಸ್ 4, ನಂಬರ್ ಆಫ್ ಆಪಲ್ಸ್ ಅಂಡ್ ನಂಬರ್ ಆಫ್ ಆಪಲ್ಸ್ ಅಂಡ್ ನಂಬರ್ ಆಫ್ ಆರೆಂಜಸ್. ಓಕೆ? ಸೊ ಈ ರೀತಿ ನಾವು ರೇಷಿಯೋಸ್ ಗಳನ್ನು ಜಸ್ಟ್ ಏನು ಇಲ್ಲ, ಅದ್ ಎಷ್ಟೆಷ್ಟು ನಂಬರ್ಸ್ ಅದಾವ್ ಕೌಂಟ್ ಮಾಡ್ಬೇಕು. ನಿಮಗೆ ಸಿಂಪ್ಲಿಫೈ ಮಾಡಿ ಬರೀಲಿಕ್ಕೆ ಬಂತು ಮಾಡ್ರಿ, ಇಲ್ಲ ಅಂದ್ರೆ ಡೋಂಟ್ ವರಿ, ಹಂಗೆ ಇಟ್ರು ಓಕೆ. ಈಗ ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು ಇದನ್ನ, 4 1 4 5 20, ಅಥವಾ ಇದು 4 5 20 4 1 1 ಅಂತ ಮಾಡ್ಬೋದು. ಹೌದಾ? ಸೊ ಇದನ್ನ ನಾವು ಈ ರೀತಿ ಕರೆಕ್ಟ್ ಆಗಿ ಏನ್ ಮಾಡ್ಬೋದು ಹೇಳ್ರಿ, ರೇಷಿಯೋಸ್ ಗಳನ್ನ ಬರೀಬಹುದು. ಇಲ್ಲಿ ಮತ್ತೆ ನೋಡ್ರಿ, ಕಂಪೇರ್ ಮೋರ್ ರೇಷಿಯೋಸ್ ಅಂತ ಇದೆ. ನಾನು ಇದನ್ನ ಮತ್ತೆ ಕ್ಲಿಕ್ ಮಾಡ್ತೀನಿ, ಇದೊಂದು ಬೇರೆ ಟೈಪ್ ಕ್ವಶನ್ ಬರ್ತಿತ್ತು. ಹೌದಾ? ಇವಾಗ ಏನ್ ಬಂತು ಹೇಳ್ರಿ, ಅದು ದ ರೇಷಿಯೋಸ್ ಆಫ್ ಆರೆಂಜಸ್ ಟು ಟೋಟಲ್ ಫ್ರೂಟ್. ಈಗ ಆರೆಂಜಸ್ ಮತ್ತೆ ಆಪಲ್ಸ್ ಅಂತ ಕೊಟ್ಟಿಲ್ಲ, ಆರೆಂಜು ಹೋಲ್ ಟೋಟಲ್ ಎಷ್ಟು ನಂಬರ್ಸ್ ಗಳದಾವು ಅದನ್ನ ಕೊಟ್ಟಿದ್ದಾರೆ. ಆಮೇಲೆ ಆಪಲ್ಸ್ ಟೋಟಲ್ ನಂಬರ್ಸ್ ಗಳಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಇದನ್ನ ಮತ್ತೆ ಸ್ಲೈಡ್ ಅನ್ನ ಮೂವ್ ಮಾಡ್ತೇನೆ ನೋಡ್ರಿ, ಅವಾಗ ನಂಬರ್ ಆಫ್ ಆರೆಂಜಸ್ ಬರ್ತಾವು, ನಂಬರ್ ಆಫ್ ಆಪಲ್ಸ್ ಬಂತು, ನಂಬರ್ ಆಫ್ ಆರೆಂಜಸ್, ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಅಂದ್ರೆ ಎಲ್ಲ ಒಟ್ಟು ಹಣ್ಣುಗಳ ಸಂಖ್ಯೆ ಬಂತು. ಒಟ್ಟು ಹಣ್ಣುಗಳ ಸಂಖ್ಯೆ, ಒಟ್ಟು ಕಿತ್ತಳೆ ಹಣ್ಣುಗಳ ಸಂಖ್ಯೆ, ಒಟ್ಟು ಸೇಬು ಹಣ್ಣುಗಳ ಸಂಖ್ಯೆಗೆ ಇರುವಂತಹ ಒಂದು ಏನಾಗಿತ್ತು, ರೇಷಿಯೋಸ್ ಅನ್ನ ಅಥವಾ ಅನುಪಾತವನ್ನ ನಾವು ಯಾವ ರೀತಿ ಬರಿಬಹುದು ಅನ್ನೋದನ್ನ ಇವಾಗ ನೋಡಿದ್ವಿ. ರೈಟ್? ಸೊ ಈಗ ನೋಡ್ರಿ, ಮತ್ತ ಇನ್ನೊಂದು ನ್ಯೂ ನಂಬರ್ಸ್ ಅಂತ ಬರ್ತೈತಿ. ಅದ ಇವಾಗ ನೋಡ್ರಿ, ಮತ್ತ ಈಗ ಆಪಲ್ಸ್ ಗಳು ಎಷ್ಟ್ ಅದಾವು ನೀವೇ ನನಗೆ ಹೇಳ್ಬೇಕೀಗ. ಆಪಲ್ಸ್ ಗಳು ಎಷ್ಟ್ ಅದಾವು, ಆರೆಂಜಸ್ ಗಳು ಎಷ್ಟ್ ಅದಾವ, ನಿಮಗ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಸೊ ನೀವ್ ಏನ್ ಮಾಡ್ಬೋದು, ಈಗ ಹೇಳ್ಬೇಕು ನಂಗೀಗ. ಹೌದಾ? ಆಪಲ್ಸ್ ಗಳು ಎಷ್ಟ್ ಅದಾವ ನೋಡ್ರಿ, 1 2 3 4 5 6 7 8 9 10 11 12 13 14 15 16 17 18. ಹೌದಾ? ಸೊ ನನಗೇನ್ ಮಾಡ್ತೀನಿ, 18 ಅಂತ ಬರೀತೀನಿ. ಕರೆಕ್ಟಾ?
ಅಲ್ಲಿ ನೋಡ್ರಿ ರೈಟ್ ಮಾರ್ಕ್ ಬಂತು. ಹೌ ಮೆನಿ ಆರೆಂಜಸ್ ಆರ್ ಶೋನ್? ಹೌದಾ, ಆರೆಂಜಸ್ ಎಲ್ಲಿದಾವ ನೋಡ್ರಿ, 2, 4, 6, 7 ಇದಾವ. ಹೌದಾ, 7 ಅದ ಕರೆಕ್ಟಾ. 18, 7 ಆಯ್ತು. ಹೌ ಮೆನಿ ಟೋಟಲ್ ಪೀಸಸ್ ಆಫ್ ಫ್ರೂಟ್ಸ್ ಆರ್ ದೇರ್? ಟೋಟಲ್ ಎಷ್ಟು ಫ್ರೂಟ್ಸ್ ಅದಾವು? 18, 20, 25 ಅದ್ವಾ? ನೋಡ್ರಿ ಕೌಂಟ್ ಮಾಡ್ರಿ, ಕರೆಕ್ಟ್ ಇದೆ, 25 ಇದೆ. ಹೌದಾ, ಇಲ್ಲಿ ನೋಡ್ರಿ ಪೂರ್ತಿ ಎಲ್ಲವೂ ನಮಗ ರೈಟ್ ಮಾರ್ಕ್ ಬಂದು, ಅಂದ್ರೆ ನಾವು ಕೌಂಟ್ ಮಾಡುವಾಗ ನಾವು ಕರೆಕ್ಟ್ ಮಾಡಿದ್ವಿ ಅಂತ ಅರ್ಥ. ಹೌದಾ, ನೆಕ್ಸ್ಟ್ ಈಗ ಕಂಪೇರ್ ರೇಷಿಯೋಸ್ ಅಂತ ಇದೆ. ಹೌದಾ, ಕಂಪೇರ್ ರೇಷಿಯೋಸ್ ಅಗೇನ್ ಮತ್ತ ನಂಬರ್ ಆಫ್ ಆರೆಂಜಸ್, ಒಟ್ಟು ಕಿತ್ತಳೆ ಹಣ್ಣುಗಳು, ಅದಕ್ಕ ಒಟ್ಟು ಆಪಲ್ಸ್ ಸೇಬು ಹಣ್ಣಿಗೆ, ಇಲ್ಲೇ ಒಟ್ಟು ಸೇಬು ಹಣ್ಣು, ಒಟ್ಟು ಆರೆಂಜಸ್ ಕಿತ್ತಳೆ ಹಣ್ಣಿಗೆ ಅವರು ರೇಷಿಯೋಸ್ ಅನ್ನ ಬರೀರಿ ಅಂದಾರ. ಬಟ್ ನಂಬರ್ಸ್ ಗಳಷ್ಟೇ ಚೇಂಜ್. ಈಗ ಹಿಂದೆ ಲಾಸ್ಟ್ ಇದ್ರೊಳಗೆ ಏನ್ ಮಾಡಿದ್ರಿ ಸಿಮ್ಯುಲೇಷನ್ ಅದೇ ಸೇಮ್ ಇದು. ಹೌದಾ, ಸೊ ನಾನು ಏನ್ ಮಾಡ್ತೀನಿ, ಈ ರೀತಿ ಸ್ಲೈಡ್ ಅನ್ನ ಮೂವ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ. ನಾನು ಮೂವ್ ಮಾಡ್ತಾ ಮಾಡ್ತಾ ಅವು ಆರೆಂಜಸ್ ನಂಬರ್ಸ್ ಗಳು, ಆರೆಂಜಸ್ ನಂಬರು, ಆಪಲ್ಸ್ ನಂಬರ್ ಬಂದ ತಾನೇ ಅಲ್ಲಿ ಕೂಡ್ತಾ ಇದೆ ನೋಡಿ. ಕರೆಕ್ಟಾ, ಕಾಣಿಸ್ತಾ ಇದೆ ಇಲ್ಲಿ. ಹೌದಾ, ನಾನ್ ಮತ್ ಈ ರೀತಿ ಹಿಂದೆ ತಗೊಂಡೆ ಅಂದ್ರೆ ತಾನೇ ನಂಬರ್ಸ್ ಗಳು ಅವ್ರ ಪ್ಲೇಸಿಗೆ ಹೋಗಿ ಕೂಡ್ತಾವ, ಕುಂತು. ಓಕೆ, ರೈಟ್. ಸೊ ನೆಕ್ಸ್ಟ್ ಕಂಪೇರ್ ಮೋರ್ ರೇಷಿಯೋಸ್. ಈಗ ಮತ್ತೇನಾಗ್ಬಿಡ್ತದು, ಟೋಟಲ್ ಫ್ರೂಟ್ಸ್ ಗಳಿಗೆ ಬಂತು. ನಂಬರ್ ಆಫ್ ಆರೆಂಜಸ್ ಅಂಡ್ ನಂಬರ್ ಆಫ್ ಟೋಟಲ್ ಫ್ರೂಟ್ಸ್, ಒಟ್ಟು ಹಣ್ಣುಗಳು ಮತ್ತ ಒಟ್ಟು ಕಿತ್ತಳೆ ಹಣ್ಣುಗಳು, ಒಟ್ಟು ಸೇಬು ಹಣ್ಣುಗಳು ಅಂತ ಹೇಳಿ. ಸೊ ಈಗ ಏನಾಯ್ತು ನೋಡ್ರಿ, ಅಗೇನ್ ನನಗ ನಂಬರ್ ಆಫ್ ಆರೆಂಜಸ್ ಎಷ್ಟು ಬರ್ಬೇಕು ಹೇಳ್ರಿ, ಸ್ವಲ್ಪ ಹೇಳ್ಬೋದಾ ನೀವು? ನಂಬರ್ ಆಫ್ ಆರೆಂಜಸ್ ಎಷ್ಟು ಇದಾವ ಇಲ್ಲಿ? 7 ಇದಾವು. ನಂಬರ್ ಆಫ್ ಟೋಟಲ್ ಫ್ರೂಟ್ಸ್ ಅಂದ್ರೆ ಟೋಟಲ್ ಫ್ರೂಟ್ಸ್ ಗಳು ಎಷ್ಟು ಇದಾವು? 25 ಅದಾವ. ಹಾಗಾದ್ರೆ 7, 25 ಬರ್ಬೇಕು. ಇಲ್ಲೇ ನಂಬರ್ ಆಫ್ ಆಪಲ್ಸ್ ಸೇಬು ಹಣ್ಣುಗಳು ಎಷ್ಟದಾವು? 18 ಇದಾವು. ಇಲ್ಲೇ ಕೆಳಗ 25 ಇದಾವು. 18 ಡಿವೈಡೆಡ್ ಬೈ 25 ಅಂತ ಆಯ್ತು. ಸೊ ಇದನ್ನ ಏನ್ ಮಾಡ್ತೇನೆ ನಾನು, ಈ ರೀತಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಹೌದಾ, ಕಾಣಿಸ್ತಾ ಇದೆ? ಹೌದಾ, ಸ್ಲೈಡ್ ಮೂವ್ ಮಾಡ್ತಾ ಇದ್ದೀನಿ, ತಾನೇ ಇಲ್ಲಿ ಬರ್ತಾ ಇದೆ ನಮ್ಗೆ. ಕರೆಕ್ಟಾ? ಈ ರೀತಿ ನಾವು ಸಾಕಷ್ಟು ಎಕ್ಸಾಂಪಲ್ ಮುಖಾಂತರ ನಾವೇನ್ ಮತ್ತೆ ಬೇರೆ ಬೇರೆ ನಂಬರ್ಸ್ ಗಳು ಬಂದು ಇವೆಲ್ಲ ನಾವೇನ್ ಮಾಡ್ಬೋದು ಹೇಳ್ರಿ, ಸಾಕಷ್ಟು ಎಕ್ಸಾಂಪಲ್ಸ್ ಜೊತೆಗೆ ಅನುಪಾತಗಳನ್ನ ಬರೀಬಹುದು. ಹೌದಾ, ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ನೋಡ್ರಿ, ವರ್ಡ್ ವಾಲ್ ಒಳಗ ಜಸ್ಟ್ ನಿಮಗ ಸ್ವಲ್ಪ ರೂಢಿ ಆಗ್ಲಿ ಅನ್ನೋದಕ್ಕಷ್ಟೇ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ. ಅಲ್ಲಿ ವಾಟ್ ಈಸ್ ದ ರೇಷಿಯೋ ಆಫ್, ಅಲ್ಲಿ ಏನಾಗಿದೆ, ಚೌಕ, ಕೆಂಪು ಚೌಕ, ಆಮೇಲೆ ಅದನ್ನ ಸ್ವಲ್ಪ ಈ ರೀತಿ ಡಿಸೈನ್ ಮಾಡಿದಾರೆ ನೋಡ್ರಿ. ಹೌದಾ, ಆ ಗ್ರೀನು ಮತ್ತೆ ರೆಡ್ ಇಮೇಜಸ್ ಗೆ ಅಂದ್ರೆ ಪಿಕ್ಚರ್ಸ್ ಗೆ ಇರುವಂತಹ ರೇಷಿಯೋಸ್ ಅನ್ನ ಬರೀರಿ ಅಂದಾರ. ಫಸ್ಟ್ ಇವ್ ಎಷ್ಟ್ ಅದಾವ್ ನೋಡ್ರಿ, ಎನಿಸ್ರಿ. 3, 6, 9, 12 ಇವು 15 ಇದಾವು. ಇಲ್ಲೇ 4, ಹೌದಾ, ಎಷ್ಟಾಯ್ತು? 20 ಆಯ್ತು. 15 ಮತ್ತು 20 ಅಂತ ಇದೆ. ಇದಕ್ಕ ರೇಷಿಯೋಸ್ ಬರ್ದಾಗ. ಹೌದಾ, ಇದನ್ನ ಕ್ಲಿಕ್ ಮಾಡಬಹುದು ನಾನ. ಹೌದಾ, ಕರೆಕ್ಟ್ ಇದೆ. ನೆಕ್ಸ್ಟ್ ಎರಡೇ ಕ್ವಶನ್ ಇದಾವು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಆಪಲ್ ಮತ್ತು ಬನಾನಾಗಿರುವ, ಸೇಬು ಹಣ್ಣು ಮತ್ತು ಬಾಳೆಹಣ್ಣಿಗಿರುವಂತಹ ಒಂದು ಅನುಪಾತವನ್ನ ನಾವು ಬರಿಬೇಕು. ಇವೆಷ್ಟಿದಾವು? 4, 4, 8, 10 ಇದಾವು. ಅದಾದ್ಮೇಲೆ 2, 4, 6 ಅಂತ ಇದಾವ. ಹೌದಾ, ಸೊ ಇಲ್ಲಿ 10 ಅನುಪಾತ 6 ಬರೆದ್ರು ಓಕೆ. ಇಲ್ಲೇ 5:3 ಅಂತ ಬರೆದ್ರು ನಡೀತೈತಿ. ಈಗ ಇರ್ಲಿ, ಇದಕ್ ಕ್ಲಿಕ್ ಮಾಡೋಣ. ಹೌದಾ, ಈಗ ನಮಗ್ ತೋರಿಸ್ತಾ ಇದೆ ನೋಡ್ರಿ, ಎರಡೂ ಕರೆಕ್ಟ್ ಇದಾವಂತೆ. ಹೌದಾ, ಹಾಗಾದ್ರೆ ನಿಮ್ಗ ಈ ರೇಷಿಯೋಸ್ ಗಳನ್ನ ಯಾವ ರೀತಿ ಬರಿಬಹುದು ಅನ್ನುವಂಥದ್ದು ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಕೋತೀನಿ. ಹೌದಾ, ನೆಕ್ಸ್ಟ್ ಹೋಗೋಣ ಈಗ. ಸೊ ಅಲ್ಲಿ ಗೊತ್ತಾಯ್ತು ನಿಮ್ಗ ಅದೇನಾಗಿತ್ತು, ಆಪಲ್ಸ್ ಗಳ ಸಂಖ್ಯೆ ಎಷ್ಟಾಗಿತ್ತು? 10. ಹೌದಾ, ಅನುಪಾತ 6 ಅಂತ ಬರ್ದಿದ್ರು. ಹೌದಾ, ವರ್ಡ್ ವಾಲ್ ನಾನೊಂದು ಆಕ್ಟಿವಿಟಿ ತೋರಿಸಿದ್ನಲ್ಲ, ಆಪಲ್ ಮತ್ತ ಬನಾನಾಗಿರುವ ಅಂದ್ರೆ ಸೇಬು ಹಣ್ಣು ಮತ್ತು ಬಾಳೆಹಣ್ಣಿಗಿರುವಂತ ಅನುಪಾತ ನಮ್ಗ 10 ಅನುಪಾತ 6 ಅದು ಕರೆಕ್ಟ್ ಆಯ್ತು. ನೆಕ್ಸ್ಟ್ 5 ಅನುಪಾತ 3 ಅದು ಕರೆಕ್ಟ್ ಅಂತ ಎರಡು ಬಾಕ್ಸ್ ಮೇಲೆ ಅವರು ರೈಟ್ ಮಾರ್ಕ್ ಅನ್ನ ಹಾಕಿದ್ರು. ಯಾಕಿರ್ಬೋದು ಹೇಳ್ರಿ? ಯಾಕಂದ್ರ ಇದು ಕರೆಕ್ಟ್. ಹೌದಾ, ಇನ್ ಜನರಲ್ ಇದು ಕರೆಕ್ಟ್. ಇದನ್ನ ಅವರು ಸಿಂಪ್ಲಿಫೈ ಮಾಡಿದಾರೆ. ಹೌದಾ, ಹಾಗಾಗಿ ನೀವು ಈ ಬಟನ್ ಒತ್ತಿದ್ರು ಅದು ರೈಟ್ ಮಾರ್ಕ್ ತೋರಿಸ್ತಿತ್ತು, ಇದನ್ನ ತೋರಿಸಿದ್ರು ಎರಡು ಸೇಮ್. ಬಟ್ ಇದು ಹೇಗಿದೆ ಅಂದ್ರ 2 5 2 3 ಎಷ್ಟಾಯ್ತು? 5 ಅನುಪಾತ 3 ಬಂತಲ್ಲ. ಹಂಗಾಗಿ ನಿಮಗೆ ಸಮ್ ಟೈಮ್ ಏನಾದ್ರೂ
ಈಗ ಎಕ್ಸಾಮ್ ಒಳಗೆ ಏನಾಗಿರ್ತೈತಿ ಕ್ವಶನ್ ಅನ್ನ ಕೊಟ್ಟಿರ್ತಾರೋ ಮಲ್ಟಿಪಲ್ ಚಾಯ್ಸ್ ಇದು ಕೊಟ್ಟಿರ್ತಾರ ಹೌದಾ, ಅವಾಗ ನಿಮ್ಗ ಈ ಆನ್ಸರ್ ಗೊತ್ತಿರ್ತೈತಿ, ಅಲ್ಲಿ ಈ ಆನ್ಸರ್ ಇರುದಿಲ್ಲ, ಅವಾಗ ನಿಮ್ಗೆ ಏನಾಗ್ಬಿಡ್ತೈತಿ ಕನ್ಫ್ಯೂಸ್ ಆಗ್ಬಿಡ್ತೈತಿ, ನಾ ಮಾಡಿದ ಲೆಕ್ಕನ ತಪ್ಪಾಯ್ತು ಅಥವಾ ಇವ್ರ ಏನಾದ್ರು ತಪ್ಪು ಕೊಟ್ಟಿದಾರ. ಆ ಟೈಮ್ ಒಳಗ್ ನೀವ್ ಏನ್ ತಲೆ ಓಡಿಸ್ಬೇಕಂದ್ರ ಮೇ ಬಿ ಇವ್ರು ಸಿಂಪ್ಲಿಫೈ ಮಾಡಿರ್ಬಹುದು. ಅಂದ್ರೆ ಸಿಂಪ್ಲಿಫೈ ಮೀನ್ಸ್ ಏನಂತ, ಒಂದೇ ಮಗ್ಗಿಯಿಂದ ಇವನ್ನೆರಡು ಕಟ್ತಾ ಹೊಡಿಬೇಕು ಹೌದಾ. ಈಗ ನೋಡ್ರಿ 10 ಮತ್ತು 6 ಎರಡು ಒಂದೇ ಮಗ್ಗಿ ಒಳಗೆ ಯಾವ ಮಗ್ಗಿ ಒಳಗ್ ಬರ್ತೈತಿ ಹೇಳ್ರಿ, ಅದು 2 ಮಗ್ಗಿ ಒಳಗ್ ಬರ್ತೈತಲ್ಲ. ಹಾಗಾದ್ರೆ ಅದನ್ನ 2 5 2 3 ಅಂತ ಮಾಡಿ 5:3 ಅಂತ ಬರಿಬೇಕು. ಅವಾಗ ನಿಮ್ಗ ಸಿಂಪ್ಲಿಫೈ ಮಾಡಿದಂತ ಉತ್ತರ ನಿಮ್ಗ ಸಿಗ್ತೈತಿ. ಕರೆಕ್ಟಾ? ಸೊ ಇದು ನಿಮ್ಗ ಪರಿಮಾಣಗಳ ಹೋಲಿಕೆ ಗೊತ್ತಾಯ್ತಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಏನಿದೆ ಅಂದ್ರ ಇಲ್ಲಿ ಎಕ್ಸಾಮ್ ಇದೆ ಹೌದಾ, ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಕೊಡ್ಬೋದು. ಇದಕ್ಕಿಂತ ನಾನು ಏನ್ ಮಾಡ್ಬೋದು ಹೇಳ್ರಿ, ಡೈರೆಕ್ಟ್ ಅಭ್ಯಾಸಕ್ಕೆ ಹೋಗ್ಬಿಡ್ತೇನೆ ಹೌದಾ. ಅಭ್ಯಾಸ 7.1. ಆಕ್ಚುಲಿ ನಾನು ಇವತ್ತು ನಿಮ್ಗ ಮಲ್ಟಿಪಲ್ ಚಾಯ್ಸ್ ಅಂದ್ರ ರಸಪ್ರಶ್ನೆಗಳನ್ನ ಕೇಳ್ಬೇಕಿತ್ತು, ಬಟ್ ನಾನ್ ಏನ್ ಮಾಡಿದೆ, ಇವತ್ತು ನೀವ್ ಏನ್ ಮಾಡಿದ್ರಿ, ಇವಾಗ ದೀಪಾವಳಿ ಮುಗಿಸ್ಕೊಂಡ್ ಬಂದಿರಿ, ಇನ್ನು ಆ ಹ್ಯಾಂಗ್ ಓವರ್ ಒಳಗ್ ಇರ್ತೀರಿ. ಸ್ವಲ್ಪ ಇವತ್ತ ವಾರ್ಮ್ ಅಪ್ ಟೈಪ್ ಒಂಚೂರು ಕ್ಲಾಸ್ ಹೇಳಿ ಇವತ್ ಮುಗಿಸೋಣ. ನೆಕ್ಸ್ಟ್ ಮತ್ತೆ ಇನ್ನೊಂದು ಕ್ಲಾಸ್ ಒಳಗ ಇದು ಅದು ಕೂಡ ಮಲ್ಟಿಪಲ್ ಚಾಯ್ಸ್ ಗಳನ್ನ ಡಬಲ್ ಆಗಿ ನಾವ್ ಏನ್ ಮಾಡ್ಬೋದು ಕೇಳ್ಬೋದು ಅಂತ ಹೇಳಿ ನಾನು ಇವತ್ತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇಲ್ಲ, ಅದ್ರ ಬದ್ಲಿಗೆ ಇದನ್ನ ಅಭ್ಯಾಸವನ್ನ ಬಿಡಿಸ್ತಾ ಇದ್ದೇನೆ. ಕರೆಕ್ಟಾ? ಸೊ ಹಾಗಾದ್ರೆ ಅಭ್ಯಾಸ 7.1 ಹೌದಾ, 7.1 ಅಂತ ಇದೆ. ಅದ್ರೊಳಗ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಕೆಳಗಿನವುಗಳ ಅನುಪಾತಗಳನ್ನ ಕಂಡುಹಿಡಿಯಿರಿ ಅಂತ ಇದೆ ಹೌದಾ. ಫಸ್ಟ್ ಕ್ವಶನ್ ಏನಿದೆ, ಕ್ವಶನ್ ಓದ್ತೆ ನೋಡ್ರಿ. ಈ ಕೆಳಗಿನವುಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಥವಾ ಫೈಂಡ್ ದ ರೇಷಿಯೋಸ್ ಆಫ್ ದ ಫಾಲೋವಿಂಗ್. ಓಕೆ, ಸೊ ಫಸ್ಟ್ ಎ ಅಂತ ಇದೆ ನೋಡ್ರಿ. ಪ್ರತಿ ಗಂಟೆಗೆ 15 ಕಿಲೋಮೀಟರ್ ನಂತಿರುವ ಸೈಕಲ್ನ ಜವ ಪ್ರತಿ ಗಂಟೆಗೆ 30 ಕಿಲೋಮೀಟರ್ ನಂತಿರುವ ಸ್ಕೂಟರ್ನ ಜವ ಹೌದಾ. ಸ್ಕೂಟರ್ನ ಜವ ಅಂತ ಇದೆ ಹೌದಾ, ಕಿಲೋಮೀಟರ್ ನಂತಿರುವ ಸ್ಕೂಟರ್ನ ಜವ ಅಂತಿದೆ. ಫಸ್ಟ್ ಅವ್ರು ಏನ್ ಕೊಟ್ಟಿದಾರಲ್ಲಿ 1 ಕಿಲೋಮೀಟರ್ ಇದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ 5 ಮೀಟರ್ ಹಾಗೂ 10 ಕಿಲೋಮೀಟರ್ 50 ಪೈಸೆ ಹಾಗೂ 5 ರೂಪಾಯಿ. ಫಸ್ಟ್ 1 by 1 ಅನ್ನ ರೇಷಿಯೋಸ್ ಅನ್ನ ಬರೆಯೋಣಂತ. ಇಲ್ಲಿ ಎ ಇದೆ ನೋಡ್ರಿ. ಎ ಏನಿದೆ ನೋಡ್ರಿ, ಸ್ಕೂಟರ್ನ 15 ಕಿಲೋಮೀಟರ್ ಅಂದ್ರ ಸೈಕಲ್ ಮತ್ತ ಸ್ಕೂಟರ್ನ ಜವ ಹೌದಾ. ಸೈಕಲ್ ಮತ್ತು ಸೈಕಲ್ನ ಜವ ಹೌದಾ, ಸೈಕಲ್ನ ಜವ ಆಮೇಲೆ ಸ್ಕೂಟರ್ನ ಜವ ಅಂದ್ರ ಸ್ಪೀಡ್ ಅಂತೀವಲ್ಲ ನಾವು. ಈಗ 1 ಕಿಲೋಮೀಟರ್ಗೆ ಸೈಕಲ್ ಹೋಗೋ ಸ್ಪೀಡ ಬೇರೆ ಇರ್ತೈತಿ, ಸ್ಕೂಟರ್ ಹೋಗೋ ಸ್ಪೀಡ ಬೇರೆ ಇರ್ತೈತಿ, ಅದೇ ರೀತಿ ಕಾರ್ ಹೋಗುವಂತ ಸ್ಪೀಡ ಬೇರೆ ಇರ್ತೈತಿ. ಅದನ್ನ ಅವರು ಹೇಳ್ತಾ ಇದ್ದಾರೆ. 1 ಕಿಲೋಮೀಟರ್ 1 ಗಂಟೆಗೆ ಹೌದಾ, ಸಾರಿ 1 ಗಂಟೆಗೆ ಅದು ಎಷ್ಟು, ಸೈಕಲ್ ಎಷ್ಟು ಕಿಲೋಮೀಟರ್ ಹೋಗ್ತೈತಿ, ಸ್ಕೂಟರ್ ಎಷ್ಟು ಕಿಲೋಮೀಟರ್ ಹೋಗ್ತೈತಿ ಅಂತ ಹೇಳಿ ಅದ್ರದ್ದು ಅನುಪಾತವನ್ನ ನಾವು ಬರಿಬೇಕು ಹೌದಾ. ಸೊ ಏನಾಗಿದೆ, ಪ್ರತಿ ಗಂಟೆಗೆ ಇದ್ರದ್ದು 15 ಕಿಲೋಮೀಟರ್ ಇದೆ ಪರ್ ಗಂಟೆ ಹೌದಾ. ಇದ್ರದ್ದು ಪರ್ ಗಂಟೆ ಅಂದ್ರ 1 ಗಂಟೆಗೆ. ಸ್ಕೂಟರ್ನ ಜವ ಎಷ್ಟಿದೆ ಹಾಗಾದ್ರೆ 30 ಅಂತ ಇದೆ ಹೌದಾ. ಫಸ್ಟ್ ನೀವು ಏನ್ ಮಾಡ್ಬೇಕು, ಈಗ ಇದು 15 ಕಿಲೋಮೀಟರ್ ಅಂತ ಇದೆ ಹೌದಾ, ಇದು ಕೂಡ ಕಿಲೋಮೀಟರ್ ಅಂತ ಇದೆ ಹೌದಾ. ನಿಮಗೆ ಸಮ್ ಟೈಮ್ ಇವನ್ನ ಇದು ಏನಿದಾವ್ ಇಲ್ಲಿ ಇದ್ರದ್ದು ಮೆಜರ್ಮೆಂಟ್ ಅಳತೆಗಳನ್ನ ಅವರು ಬೇರೆ ಬೇರೆಯಾಗಿ ಕೊಟ್ಟಿರ್ತಾರೆ ಹೌದಾ. ಸಮ್ ಟೈಮ್ ಮೀಟರ್ ಅಷ್ಟು ಇದನ್ನ ಮೀಟರ್ ಒಳಗ್ ಕೊಟ್ರೆ, ಈಗ ನೆಕ್ಸ್ಟ್ ಕ್ವಶನ್ ಅದೇ ಇದೆ ನಿಮ್ಗೆ. ಒಂದ್ಸಲ ಮೀಟರ್ ಒಳಗ್ ಕೊಟ್ರೆ ಅದನ್ನ ಒಂದನ್ನ ಕಿಲೋಮೀಟರ್ ಒಳಗ್ ಕೊಟ್ಟಿರ್ತಾರೆ ಹೌದಾ. ನೀವ್ ಏನ್ ಮಾಡ್ಬೇಕು, ಎರಡೂ ಸೇರಿ ಮೀಟರ್ಗೆಲ್ಲ ಕನ್ವರ್ಟ್ ಮಾಡ್ಬೇಕು ಒಂದು, ಅಥವಾ ಎರಡೂ ಸೇರಿ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು ಒಂದು, ಅಥವಾ ಅದ್ ಹೆಂಗಿರ್ತೈತಿ ಹಂಗ ಇಟ್ರೆ ನಿಮ್ದು ರಾಂಗ್ ಆಕೇತಿ ಆನ್ಸರ್ ಹೌದಾ. ಸೊ ಈಗ ಇಲ್ಲಿ ನೋಡ್ರಿ, ಇದು ಕಿಲೋಮೀಟರ್ ಒಳಗಿದೆ, ಇದು ಕಿಲೋಮೀಟರ್ ಒಳಗಿದೆ, ದಟ್ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಇದನ್ನ ಏನ್ ಮಾಡ್ತೀನಿ, 15 ಒಂದ್ಲೆ 15 ಎರಡ್ಲೆ ಇನ್ನು ಸಿಂಪ್ಲಿಫೈ ಮಾಡ್ಬೋದು. ಅವಾಗ ಏನಾಯ್ತು ಹೇಳ್ರಿ, 1:2 ಅಂತ ಬಂತು. 1:2 ಅಂತ ಬಂತು. ಇದೇನಿದು ಎ ಕ್ವಶನ್. ನೆಕ್ಸ್ಟ್
ಬಿ ಕ್ವಶನ್ ಇದೆ ನೋಡ್ರಿ. ಬಿ ಕ್ವಶನ್ 5 ಮೀಟರ್ ಹಾಗೂ 10 ಕಿಲೋಮೀಟರ್ ಅಂತ ಇದೆ. ಅರ್ಥ ಆಯ್ತಾ? 5 ಮೀಟರ್. ಈಗ ನೋಡ್ರಿ ನಾನು ಹೇಳಿದಂತದ್ದು ಈಗ ಬಂತು ನಿಮ್ಗೆ. ಹೌದಾ? 5 ಮೀಟರ್ ಹಾಗೂ 10 ಕಿಲೋಮೀಟರ್ ಅಂತ ಇದೆ. ಹೌದಾ? ಇದು ಮೀಟರ್ ಒಳಗಿದೆ, ಇದು ಕಿಲೋಮೀಟರ್ ಒಳಗಿದೆ. ಕರೆಕ್ಟಾ? ಈಗ ನೀವು ಇದನ್ನರ ಪೂರ್ತಿ ಮೀಟರ್ ಒಳಗ್ ಕನ್ವರ್ಟ್ ಮಾಡ್ರಿ ಒಂದು, ಅಥವಾ ಇದನ್ನ ಕಿಲೋಮೀಟರ್ ಒಳಗ್ ಕನ್ವರ್ಟ್ ಮಾಡ್ರಿ ಒಂದು. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ ಹೇಳ್ರಿ, 5 ಮೀಟರ್ ಹಾಗೂ 10 ಕಿಲೋಮೀಟರ್ ಅಂತ ಇದೆ. ಸೊ ಇದನ್ನ ಮೀಟರ್ ಅನ್ನ ಆಸ್ ಇಟ್ ಈಸ್ ಇರ್ಲಿ. ಹೌದಾ? ಈ ಕಿಲೋಮೀಟರ್ ಅಂದ್ರ 1 ಮೀಟರ್ ಅಂದ್ರೆ ಎಷ್ಟು? ಸಾರಿ, 1 ಕಿಲೋಮೀಟರ್ ಅಂದ್ರೆ ಎಷ್ಟು? 1000 ಮೀಟರ್. ಹೌದಾ? ಸೊ ಇದನ್ನ ಏನ್ ಮಾಡ್ತೇನೆ ನಾನೀಗ 10 ಇಂಟು 1000 ಮಾಡ್ತೇನೆ. 10 ಇಂಟು 1000 ಮಾಡ್ತೇನೆ. 1 ಮೀಟರ್ ಅಂದ್ರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಅಂದ್ರೆ 1000 ಮೀಟರ್ ಇರೋದ್ರಿಂದ ಇದನ್ನ 10 ಇದೆ, ಇಲ್ಲಿ ಮೀಟರ್ಗೆ ಕನ್ವರ್ಟ್ ಮಾಡೋದ್ರಿಂದ ಇದನ್ನ 1000ಗೆ ನಾನು ಗುಣಾಕಾರ ಮಾಡ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲಿ ಕಾಣಿಸ್ತಾ ಇಲ್ಲ. ಇದನ್ನ ರಬ್ ಮಾಡ್ತೇನೆ ನೋಡ್ರಿ. ಈಗ ಇದು 5 ಮೀಟರ್ ಆತು. ಇದನ್ನ ಅನುಪಾತದೊಳಗ್ ಬರ್ದಾಗ 10 ಇಂಟು 1000 ಅಂದ್ರೆ ಎಷ್ಟಾಯ್ತು? ಇಲ್ಲಿ 1 ಬರದ ಅಷ್ಟು 0 ಅನ್ನ ಬರೀಬೇಕು. 1 2 3 4 ಅಂದ್ರ 10,000 ಮೀಟರ್ ಅಂತ ಆಯ್ತು. ಕರೆಕ್ಟಾ? ಈಗ ನೋಡ್ರಿ, ಇಲ್ಲಿ ಮೀಟರು ಕಿಲೋಮೀಟರ್ ಇದ್ದದನ್ನ ಹಂಗ ಬರೀಲಿಕ್ ಬರುದಿಲ್ಲ ನಮ್ಗ. ಅದನ್ನ ನಾನು ಏನ್ ಮಾಡಿದೆ, ಮೀಟರ್ ಒಳಗ್ ಕನ್ವರ್ಟ್ ಮಾಡಿದೆ. 2 ಮೀಟರ್ ಒಳಗ ಕನ್ವರ್ಟ್ ಮಾಡಿದೆ. ಓಕೆ, ಸೊ ಈಗ ಏನಾಯ್ತು ಹೇಳ್ರಿ, 5 ಒಂದ್ಲೆ ಸರಿ, ಇದನ್ನ ನಾನು ಏನ್ ಮಾಡ್ಬೋದು ಹೇಳ್ರಿ, ಭಿನ್ನ ರಾಶಿ ಒಳಗ ಬರಿಬಹುದು. 5 ಡಿವೈಡೆಡ್ ಬೈ 10,000. ಹೌದಾ? ಈಗ ಇದನ್ನ ಕಟ್ತಾ ಹೊಡೀರಿ ನೋಡೋಣ. 5 ಒಂದ್ಲೆ 5 ಎರಡ್ಲೆ 10, 0 0 0. ಹಾಗಾದ್ರೆ ಅನುಪಾತಗಳು 5 ಮೀಟರ್ ಮತ್ತು 10 ಕಿಲೋಮೀಟರ್ ಇರುವಂತಹ ಅನುಪಾತ ಎಷ್ಟಾಗತ್ ನಮಗ್ ಹೇಳ್ರಿ? 5. ಕರೆಕ್ಟಾ? 5 ಅನುಪಾತ ಸಾರಿ 1 ಅನುಪಾತ 2000. 1 ಅನುಪಾತ 2000. ಕರೆಕ್ಟಾ? 2000. ಇದನ್ನ ಏನ್ ಮಾಡಿದ್ವಿ ನಾವು? ಇಲ್ಲೇ 10,000 ಇದನ್ನ ಏನ್ ಮಾಡಿದ್ವಿ? ಇದನ್ನ ಮಾಡಿದ್ವಿ. ಏನ್ ಹೇಳ್ರಿ? ಕನ್ವರ್ಟ್ ಮಾಡಿದ್ವಿ. ಇದನ್ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ವಿ. ಓಕೆ, ಸೊ ಒಂದ್ಸಲ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿ ನೋಡೋಣ. ಹೌದಾ? ಜಸ್ಟ್ ನಿಮ್ ಕ್ಯೂರಿಯಾಸಿಟಿ, ಮೇಡಮ್ ಇದು ಈಸಿ ಇದ್ದಿದ್ ಕಿಲೋಮೀಟರ್ ಮಾಡಿದ್ರಿ ನಾವು. ಹೌದಾ? ಈಗ ನಾನ್ ಜಸ್ಟ್ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, ಮೀಟರ್ಗೆ ಇದ್ದದನ್ನ ಈಗ ಮೀಟರ್ ಇದ್ದದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರ ಡಿವೈಡೆಡ್ ಬೈ ನಾನು ಏನ್ ಮಾಡ್ಬೇಕು ಹೇಳ್ರಿ? ಹೌದಾ? 1000ವನ್ನ ಮಾಡ್ಬೇಕು. ಇದು ಆಸ್ ಇಟ್ ಈಸ್ ಇದು 1000 ಅಂತನ ಇದೆ. ಹೌದಾ? ಈಗ ಇದನ್ನ ಈ ರೀತಿ ಮಾಡ್ಬೇಕಂದ್ರ 0.0005 ಅಂತ ಇದೆ. ಇಲ್ಲಿ ಏನಾಗತ್ತೆ ಹೇಳ್ರಿ? 1000 ಆಯ್ತು. ಕರೆಕ್ಟಾ? ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಈಗ ಇದನ್ನ ಮೀಟರ್ ಅನ್ನ 2 ಮೀಟರ್ ಒಳಗ್ ಕನ್ವರ್ಟ್ ಮಾಡಿದ್ವಿ. ಹೌದಾ? ಅವಾಗ ಮೀಟರ್ ಒಳಗ್ ಕನ್ವರ್ಟ್ ಮಾಡಿದಾಗ ಈ ಮೀಟರ್ ಅನ್ನ ಆಸ್ ಇಟ್ ಈಸ್ ಇಟ್ಟಿತ್ತು, ಕಿಲೋಮೀಟರ್ ಅನ್ನ ಅಷ್ಟೇ ಕನ್ವರ್ಟ್ ಮಾಡಿತ್ತು. ಹೌದಾ? ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ನೊಮ್ಮೆ ಅದನ್ನ ಏನ್ ಮಾಡ್ತೀನಿ, 2 ಕೂಡ ಕಿಲೋಮೀಟರ್ ಒಳಗ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈಗ ಕಿಲೋಮೀಟರ್ ಒಳಗ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರ ಆ 10 ಕಿಲೋಮೀಟರ್ ಅನ್ನ ಆಸ್ ಇಟ್ ಈಸ್ ಇಡ್ತೇನೆ ನಾನು. ಹೌದಾ? ಇಲ್ಲಿ ಏನ್ ಮಾಡ್ತೇನೆ, ತಡ್ರಿ, 5 ಮೀಟರ್ 10 ಕಿಲೋಮೀಟರ್. ಹೌದಾ? ನಿಮಗೀಗ ಹಿಂದೆ ಏನ್ ಮಾಡಿದ್ದೆ ಹೇಳ್ರಿ, ನಾನು ಈ ಮೀಟರ್ ಅನ್ನ ಇದನ್ನು ಕೂಡ ಮೀಟರ್ ಒಳಗ್ ಕನ್ವರ್ಟ್ ಮಾಡಿದೆ. ಹೌದಾ? ಈಗ ನನಗೇನ್ ಮಾಡ್ತೇನೆ ಹೇಳ್ರಿ, ಈ ಕಿಲೋಮೀಟರ್ ಅನ್ನ ಆಸ್ ಇಟ್ ಈಸ್ ಇಟ್ಟು ಈ ಮೀಟರ್ ಅನ್ನ ಕಿಲೋಮೀಟರ್ ಒಳಗ ಕನ್ವರ್ಟ್ ಮಾಡೋಣ ಅಂತ. ಹೌದಾ? ಹಾಗಾದ್ರೆ ಈ ಮೀಟರ್ ಅನ್ನ ಕನ್ವರ್ಟ್ ಮಾಡ್ಬೇಕಂದ್ರ ಅಲ್ಲೇ ಇಂಟು 100 ಮಾಡಿದ್ವಿ. ಮೀಟರ್ ಟು ಕಿಲೋಮೀಟರ್ ಕನ್ವರ್ಟ್ ಮಾಡ್ಲಿಕ್ಕೆ, ಅಂದ್ರೆ ಕಿಲೋಮೀಟರ್ ದಿಂದ ಮೀಟರ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡಿದ್ವಿ, ಇಂಟು 1000ದಿಂದ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೇ 1000ದಿಂದ ಡಿವೈಡ್ ಮಾಡ್ಬೇಕು ಕನ್ವರ್ಟ್ ಮಾಡ್ಬೇಕಂದ್ರ. ಹೌದಾ? ಇದೆಷ್ಟಾಯ್ತು? 10 ಆಸ್ ಇಟ್ ಈಸ್ ಉಳಿತು. ಕರೆಕ್ಟಾ? ಸೊ ಇವಾಗ ಏನಾಯ್ತು ನೋಡ್ರಿ, ಈ ರೀತಿ ಇತ್ತಂದ್ರ ನಿಮಗ್ ಗೊತ್ತಿರಬಹುದು, ಈ ರೀತಿ ರೂಲ್ಸ್ ಇತ್ತಂದ್ರ ನಾನು 0 ಪಾಯಿಂಟ್ ಕೊಟ್ಟು ಈ 3 0 ಇರೋದ್ರಿಂದ ಇದನ್ನ ಹಿಡ್ಕೊಂಡು 3 ಸ್ಥಾನಗಳಾಗ್ಬೇಕವು. 1
2 ಮೂರನೇದ್ದು 5 ಅಂತ ಬರದೆ. ಹೌದಾ? ಅಂದ್ರ 5 ಮೀಟರ್ ಇದ್ದದ್ದು ಕನ್ವರ್ಟ್ ಆಗಿ ಕಿಲೋಮೀಟರ್ಗೆ ಎಷ್ಟಾಯ್ತು? 0.005 ಕಿಲೋಮೀಟರ್ ಅಂತ ಆಯ್ತು. ಕರೆಕ್ಟಾ? ಸೊ ಇವಾಗ ನಾನು ಇದನ್ನ ಏನ್ ಮಾಡ್ತೀನಿ, ಈಗ ಡಿವೈಡೆಡ್ ಮಾಡೋಣ. 0.005 ಡಿವೈಡೆಡ್ ಬೈ 10. ಹೌದಾ? 0.00005 ಡಿವೈಡೆಡ್ ಬೈ 10 ಅಂತ ಇದೆ. ಈಗ ಅನುಪಾತಗಳನ್ನ ನಾನು ಯಾವ ರೀತಿ ಬರದೆ? ಡಿವೈಡೆಡ್ ಬೈ ಇದ್ರೊಳಗೆ ಬರದೆ. ಹೌದಾ? ಸೊ ಈಗ ಏನ್ ಮಾಡ್ತೇನೆ, ನೆಕ್ಸ್ಟ್ ಸ್ಟೆಪ್ ಏನಂದ್ರ 10 ಇದೆ. ಸೊ ಇದನ್ನ ಏನ್ ಮಾಡ್ತೇನೆ, ನಾನು ಡೈರೆಕ್ಟ್ 5 ಅಂತ ಬರೀತೇನೆ. ಹೌದಾ? ಇಲ್ಲಿ 5 ಬರದೆ ಇದನ್ನ ಈ ಸ್ಥಾನವನ್ನ ಇಲ್ಲಿಂದ ಇಲ್ಲಿ ಬರದೆ ಅಂದ್ರ ಇಲ್ಲಿ 3 ಸ್ಥಾನಗಳಿರೋದ್ರಿಂದ ನಾನು ಇಲ್ಲಿ ಏನ್ ಮಾಡ್ಬೇಕು? 3 0ಗಳನ್ನ ಬರೀಬೇಕು. ಹೌದಾ? ಆ ಮೇಲಿನ ಒಂದು ನಿಮ್ಗೆ ದಶಮಾಂಶದ ಒಂದು ರೂಲ್ಸ್ ಗೊತ್ತಿರ್ಬೇಕಂದ್ರ ಈ ಪಾಯಿಂಟ್ ಅನ್ನ ಈ ಕಡೆಯಿಂದ ಈ ಕಡೆ ಸರ್ಸಿದೆ ಅಂತಂದ್ರ, ಹೌದಾ, ಇಲ್ಲಿ ಈಗ 1 2 3 ಪಾಯಿಂಟ್ ಇತ್ತಾಗ ಸರ್ಸಿದ್ವಿ ಅಂದ್ರೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೆಳಗ ಇಲ್ಲೇನಿದೆ ಅಲ್ಲ ಛೇದದಲ್ಲಿ ಅದನ್ನ ಅದ್ರದ್ದು ಎಷ್ಟು ಪಾಯಿಂಟ್ ಅನ್ನ ಸರ್ಸಿದ್ವಿ ಅಷ್ಟು 0 ಅನ್ನ ನಾವು ಕೊಟ್ಟಾಗ ಅದು ಬ್ಯಾಲೆನ್ಸ್ ಆಗ್ತೈತಿ. ಹೌದಾ? 1 2 3 ಕರೆಕ್ಟ್. ಇವಾಗ ಕಟ್ತಾ ಹೊಡೀರಿ. 5 1 5 2 10 0 0 0. ಹಾಗಾದ್ರೆ 1 ಅನುಪಾತ 2000. ಕರೆಕ್ಟಾ? ಇಲ್ಲಿ ನಿಮ್ಗ ನಾನು ಮೀಟರ್ ಟು ಮೀಟರ್ ಕನ್ವರ್ಟ್ ಮಾಡಿನೂ ತೋರಿಸಿದೆ, ಕಿಲೋಮೀಟರ್ ಟು ಕಿಲೋಮೀಟರ್ ಕನ್ವರ್ಟ್ ಮಾಡಿನೂ ತೋರಿಸಿದೆ. ನೀವ್ ಹೆಂಗಾದ್ರೂ ಮಾಡ್ರಿ, ಆನ್ಸರ್ ಅಲ್ಲಿನೂ ಕೂಡ ನಮಗ 1 ಅನುಪಾತ 2000ನ ಬಂದಿತ್ತು. ಹಿಂಗ ಮಾಡಿದ್ರು 1 ಅನುಪಾತ 2000ನ ಬರ್ತೈತಿ. ಎಲ್ಲಿನೂ ಡೌಟ್ಸ್ ಅಂತ ಬೇಡ. ಹೌದಾ? ನಿಮ್ಗೆ ಸಮ್ ಟೈಮ್ ಅನಿಸ್ತಿರ್ತೈತಿ ನಾವ್ ಏನೋ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿರ್ತೀವಿ, ಬಟ್ ಇದು ಮತ್ತೆ ಒಂದಿಷ್ಟು ಸ್ಟೂಡೆಂಟ್ಸ್ ಇರ್ಲಿದ್ ಅಂದ್ರಲ್ಲಿ ನಮ್ಗೆ ನೀವು ಆ ರೀತಿ ಥಿಂಕ್ ಮಾಡ್ಬೇಕು. ಈಗ ಮೀಟರ್ನಾಗ ಯಾಕೆ ಕನ್ವರ್ಟ್ ಮಾಡಿದ್ರು ಮಿಸ್ಸು? ಕಿಲೋಮೀಟರ್ ಒಳಗೂ ಕನ್ವರ್ಟ್ ಮಾಡ್ಬೋದಲ್ಲ. ಒಂದಿಷ್ಟು ಮಂದಿ ತಲೆ ಒಳಗ್ ವಿಚಾರ ಬಂದಿರ್ತೈತಿ, ತಲೆ ಇಲ್ಲೇ ಇದ್ರ. ಹೌದಾ? ಈಗ ಆಲ್ರೆಡಿ 11 ಗಂಟೆ ಆಯ್ತು, ಮಿಸ್ ಇನ್ನು ಕ್ಲಾಸ್ ಬಿಡ್ತಾ ಇಲ್ಲ, ನಾವು ಮನಿಗ್ ಹೋಗ್ಬೇಕು ಅನ್ನುವಂತ ವಿಚಾರ ಇದ್ರೆ ಇವೆಲ್ಲ ತಲೆಗ್ ಹೋಗಂಗಿಲ್ಲ. ಹೌದಾ? ಹಾ, ಜಸ್ಟ್ ಜೋಕ. ನೀವ್ ಬಹಳ ಇಂಟ್ರೆಸ್ಟ್ ಇಲ್ಲ ಕೇಳ್ತಾ ಇರ್ತೀರಂತ ನಂಗೆ ಗೊತ್ತು. ಹೌದಾ? ನೀವೀಗ ಅರ್ಥ ಆಯ್ತಾ? ಇದು ಮೀಟರ್ ಟು ಮೀಟರ್ ಕನ್ವರ್ಟ್ ಮಾಡ್ರಿ, ಕಿಲೋಮೀಟರ್ ಟು ಕಿಲೋಮೀಟರ್ ಕನ್ವರ್ಟ್ ಮಾಡ್ರಿ. ನಮಗ್ ಬೇಕಾಗಿರೋದು ಆನ್ಸರ್ ಮಾತ್ರ ಕರೆಕ್ಟ್ ಬಂದ್ರ ಓಕೆ. ಹೌದಾ? ನೀವ್ ಯಾವ್ದೇ ಮೆಥಡ್ ಒಳಗ್ ಮಾಡಿದ್ರು ದಟ್ಸ್ ನಾಟ್ ಇಶ್ಯೂಸ್. ಹೌದಾ? ನಿಮ್ಗೇನು ಅದು ಇಶ್ಯೂಸ್ ಆಗಂಗಿಲ್ಲ. ನೀವು ನಮ್ಗ್ ಆನ್ಸರ್ ಬೇಕಷ್ಟೇ. ಹೌದಾ? ಕರೆಕ್ಟ್ ಆನ್ಸರ್ ಅಷ್ಟೇ ನಾವು ನೋಡ್ತಾ ಇರ್ತೀವಿ, ಸ್ಟೆಪ್ ವೈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಈಗ 50 ಪೈಸೆ ಹಾಗೂ 5 ರೂಪಾಯಿ ಅಂತ ಇದೆ ನೋಡಿ. ನೆಕ್ಸ್ಟ್ ಅನುಪಾತವನ್ನ ಬರಿಬೇಕಂದ್ರೆ ಏನಿದೆ ಹೇಳ್ರಿ? ಈಗ 50 ಪೈಸೆ. ಸ್ವಲ್ಪ ಈ ವಾರ ನೀವು ಲಕ್ಷ ಕೊಟ್ಟು ಕೇಳ್ರಿ. ನಾನು ಯಾಕ ಮಲ್ಟಿಪಲ್ ಚಾಯ್ಸ್ ಅನ್ನ ತಗೋಲಿಲ್ಲ ಅಂದ್ರ ಇವ ಬಾಳ ಸ್ವಲ್ಪ ನಿಮ್ಗ ಒಂಚೂರು ಕಾಂಪ್ಲಿಕೇಟ್ ಅನಿಸ್ತಾವ, ಎದನ್ ಕನ್ವರ್ಟ್ ಮಾಡ್ಬೇಕು ಅಂತೇಳಿ. ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಬಿಡಿಸಿದ್ಮೇಲೆ ನಿಮಗ್ ರೂಢಿ ಆಗ್ತೈತಿ. ಆ ನೆಕ್ಸ್ಟ್ ಕ್ಲಾಸ್ ಒಳಗ್ ನಾನ್ ನಿಮ್ಗೆ ಏನ್ ಮಾಡ್ಬೋದು ಹೇಳ್ರಿ, ಇದ್ರ ರಿಲೇಟೆಡ್ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಅನ್ನ ತರಬೇಕು ಅನ್ನೋದಕ್ಕೆ ನಾನು ಈಗ ಎಕ್ಸಸೈಸ್ ಬಿಡಿಸ್ಬೇಕು ಅಂತ ಬಿಟ್ಟಿದ್ದೇನೆ. ಓಕೆ, ಸೊ ಈಗ ಏನಾಯ್ತು ಹೇಳ್ರಿ? ಥರ್ಡ್ ಅಂದ್ರ ಸಿ ಏನಿದೆ ನೋಡ್ರಿ, 50 ಪೈಸೆ. ಹೌದಾ? ಹಾಗೂ 5 ರೂಪಾಯಿ. 5 ರೂಪಾಯಿ. 50 ಪೈಸೆ ಮತ್ತ 5 ರೂಪಾಯಿ ಅಂತ ಇದೆ. ಕರೆಕ್ಟಾ? ಸೊ ಈಗ ಏನಾಯ್ತು ಹೇಳ್ರಿ? 50 ಪೈಸೆ ಇದೆ, ಇದನ್ನ 50ಅನ್ನ ಆಸ್ ಇಟ್ ಈಸ್ ಇಡೋಣ. ಹೌದಾ? ಈಗ ರೂಪಾಯಿಯನ್ನ ಪೈಸೆಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? 1 ರೂಪಾಯಿ ಈಕ್ವಲ್ ಟು ಎಷ್ಟು ಪೈಸೆ ನಮ್ಗ? 1 ರೂಪಾಯಿ ಈಕ್ವಲ್ ಟು ಎಷ್ಟು ಪೈಸೆ? 100 ಪೈಸೆ. ಹೌದಾ? ಈಗ ನೋಡ್ರಿ, 1 ಪೈಸೆ ಈಕ್ವಲ್ ಟು 1 ಪೈಸೆ ಈಕ್ವಲ್ ಟು ಎಷ್ಟು? 1 ರೂಪಾಯಿ ಈಕ್ವಲ್ ಟು 100 ಪೈಸೆ ಅಂತ ಇದೆ. ಹೌದಾ? ಹಾಗಾದ್ರೆ 5 ರೂಪಾಯಿ ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ? ಈ ರೀತಿ ಏಕಾಂಶ ಪದ್ಧತಿಗಳನ್ನು ನೀವು ಮಾಡಿದಿರಿ. ಹೌದಾ? 5 ರೂಪಾಯಿ ಅಂದ್ರೆ ಎಷ್ಟಾಯ್ತು ಹೇಳ್ರಿ? ಇಲ್ಲೇನಾಯ್ತು? 5 ಇಂಟು 100 ಮಾಡಿದ್ರೆ ಎಷ್ಟಾಯ್ತು ನಮಗ? 500 ಪೈಸೆಗಳಾದವು. ಹೌದಾ? 5 ರೂಪಾಯಿ ಅಂತ ಇದ್ದದ್ ನಮ್ಗೆ ಏನಾಯ್ತು ಹೇಳ್ರಿ? 500 ಪೈಸೆಗಳಂತ ಆದವು. ಹಾಗಾದ್ರೆ ಇದನ್ನ ಏನ್ ಮಾಡ್ತೇನೆ ನಾನು? 500 ಪೈಸೆಗಳು ಅಂತ
ಮಾಡಿದೆ. ಓಕೆ, ಸೊ ಎಷ್ಟಾಯ್ತು, ಇದು ಪೈಸೆ ಟು ಇದು ಏನಾಯ್ತು ನಮ್ಗ ಪೈಸೆದಿಂದ ಕನ್ವರ್ಟ್ ಆಯ್ತು. ಓಕೆ, ಸೊ ಈಗ ನಾನು ಏನ್ ಮಾಡ್ತೇನೆ, ನಿಮ್ಗೆ ಇಲ್ಲೇ ಕಡ್ತಾ ಹೊಡ್ಯಾಕ್ ಬಂದ್ರ ಮಾಡ್ಬೋದು, ಅಥವಾ ನಿಮ್ಗೆ ಕಾಂಪ್ಲಿಕೇಟ್ ಆಯ್ತು ಅಂದ್ರ ಈ 50 ಈ ರೀತಿ ಬರ್ಕೋರಿ, ಇಲ್ಲಿ 500 ಬರ್ಕೋರಿ. ಹೌದಾ, ಸೊ ನೀವು ಜಸ್ಟ್ 0 ಕ್ಯಾನ್ಸಲ್ ಮಾಡ್ರಿ, 5 1 5 10 ಅಂತ ಮಾಡ್ರಿ. ಎಷ್ಟಾಯ್ತು ಅವಾಗ 1:10 ಅಂತ ಆಯ್ತು. ಅಥವಾ 50 1 50 10 500 ಈ ರೀತಿ ಆದ್ರೂ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ ಕನ್ವಿನಿಯೆಂಟು, ನಿಮಗ್ ಯಾವ್ದು ಈಸಿ ಆಗ್ತೈತಿ. ಹೌದಾ, ಎಲ್ಲಿ ತಪ್ಪಾಗ್ಲಂಗ ನೀಟಾಗಿ ಕಡ್ತಾ ಹೊಡ್ಯಾಕ್ ಬರುವಂಗಿದ್ರ ನೀವ್ ಯಾವ ಮೆಥಡ್ ಅನ್ನ ಇಲ್ಲೇ ಆದ್ರೂ ಮಾಡ್ರಿ ಓಕೆ, ಈ ರೀತಿ ಆದ್ರೂ ಮಾಡ್ರಿ ಓಕೆ. ಹೌದಾ, ಈ ರೀತಿ ನೀವ್ ಏನ್ ಮಾಡ್ಬೋದು, 50 ಪೈಸೆ ಇದ್ದು ಮತ್ತೆ 5 ರೂಪಾಯನ್ನ ಇಲ್ಲೇ ನೋಡ್ರಿ ಕ್ವಾಂಟಿಟಿ ಇದ್ರದ್ದು ಏನಾಗಿದೆ, ಅದಕ್ಕ ಇದು ಕಂಪೇರಿಂಗ್ ದ ಕ್ವಾಂಟಿಟಿ, ಪರಿಮಾಣಗಳ ಹೋಲಿಕೆಯನ್ನ ಮಾಡ್ತಾ ಇದೆ. ಪೈಸೆ ರೂಪಾಯನ್ನ ನಾವು ಹಂಗೆ ಬರ್ದಿವಿ ಅಂದ್ರ ಅದು ರಾಂಗ್ ಆಗ್ತೈತಿ. ಹೌದಾ, ಹಾಗಾಗಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಪೈಸೆ ಇದ್ದದನ್ನ ಪೂರ್ತಿ ಪೈಸೆ ಒಳಗ ಕನ್ವರ್ಟ್ ಮಾಡ್ಬೇಕು, ಅಥವಾ ರೂಪಾಯಿ ಇದ್ದ ರೂಪಾಯಿ ಒಳಗಾದ್ರೂ ಕನ್ವರ್ಟ್ ಮಾಡ್ಬೇಕು. ಒಟ್ಟು ಎರಡೂ ಕ್ವಾಂಟಿಟಿ ನಮ್ಗೆ ಏನಾಗ್ಬೇಕು, ಸೇಮ್ ಕ್ವಾಂಟಿಟಿ ಮೆಜರ್ಮೆಂಟ್ ಒಳಗ ಬರ್ಬೇಕು. ಪೈಸೆ ಇದ್ರ ಪೈಸೆನ ಬರ್ಬೇಕು, ರೂಪಾಯಿ ಇದ್ರ ರೂಪಾಯಿ, ಕಿಲೋಮೀಟರ್ ಇದ್ರ ಕಿಲೋಮೀಟರ್, ಲೀಟರ್ ಇದ್ರ ಲೀಟರ್. ಓಕೆ, ಅರ್ಥ ಆಯ್ತಾ, ಕೆಜಿ ಇದ್ರ ಕೆಜಿ. ಹೌದಾ, 1 kg 1 ಗ್ರಾಮ್ ಲೆಕ್ಕದಾಗ ಬೇಡ. ಹೌದಾ, ಇದು ಒಂದು ಇದು ಕರೆಕ್ಟಾ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಒಂದ್ ಸೆಕೆಂಡ್, ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ. ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಅಂತ ಇದೆ. ಹೌದಾ, ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ. ಈಗ ಇಷ್ಟೊತ್ತವರೆಗೂ ಏನಾಯ್ತು, ನಿಮ್ಗ ರೇಷೋಸ್ ಅನ್ನ ಕಲಿತ್ರಿ. ಹೌದಾ, ಅಂದ್ರೆ ಅನುಪಾತಗಳನ್ನ ಯಾವ ರೀತಿ ಬರಿಬೇಕು, ಬೇರೆ ಬೇರೆ ಕ್ವಾಂಟಿಟಿ ಮೆಜರ್ಮೆಂಟ್ ಒಳಗಿದ್ದಾಗೂ ನಾವ್ ಏನ್ ಬರಿಬಹುದು ಅಂತ ನೀವು ಕಲಿತ್ರಿ, ರೈಟ್. ಸೊ ಇವಾಗ ಏನ್ ಮಾಡ್ಬೋದು, ಅನುಪಾತಗಳು ಅದಾವ ಆಲ್ರೆಡಿ, ಅದನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಶೇಕಡಾ ಕ್ರಮಕ್ಕ ಕನ್ವರ್ಟ್ ಮಾಡ್ಬೇಕು. ಹಾಗಾದ್ರೆ ಸೆಕೆಂಡ್ ಒನ್ ಏನಿದೆ ನೋಡ್ರಿ, A 3:4 ಅಂತ ಇದೆ. ಹೌದಾ, ಆಲ್ರೆಡಿ ಅನುಪಾತದೊಳಗ್ ಕೊಟ್ಟಿದಾರೋ ಅದನ್ನ ನಾನು ಏನ್ ಮಾಡ್ಬೇಕು ಹೇಳ್ರಿ, ಶೇಕಡಾ ಕ್ರಮದೊಳಗ ಕನ್ವರ್ಟ್ ಮಾಡ್ಬೇಕು. 3:4 ಅಂತ ಇದೆ. ಸೊ ಫಸ್ಟ್ ನಾನು ಇದನ್ನ ಏನ್ ಮಾಡ್ಬೇಕು, ಅನುಪಾತದೊಳಗ ಇದ್ದದನ್ನ ನಾನು ಏನ್ ಮಾಡ್ಬೇಕು, ಭಿನ್ನ ರಾಶಿ ಒಳಗ ಬರಿಬೇಕು. ಹೌದಾ, ಯಾವಾಗಿದ್ರು ಈ ಅನುಪಾತಗಳನ್ನ ಭಿನ್ನ ರಾಶಿ ಒಳಗ ನಾವು ಯಾವ ರೀತಿ ಬರಿತೀವಿ, ಹೌದಾ, ಹಿಂಗ್ ಬರ್ದ್ರು ಓಕೆ. ಇದು ಭಿನ್ನ ರಾಶಿ ರೂಪದೊಳಗಿದೆ, ಇದು ಅನುಪಾತಗಳ ರೂಪದೊಳಗಿದೆ. ಹೌದಾ, ಕ್ವಶನ್ ಅಂತೂ ಇಷ್ಟ ಆಯ್ತು ನಮ್ಗೀಗ. ಅನುಪಾತ ಇದ್ದದನ್ನ ಭಿನ್ನ ರಾಶಿ ಬರ್ದಿವಿ. ಬಟ್ ಕ್ವಶನ್ ಏನಿದೆ ಹೇಳ್ರಿ, ಶೇಕಡಾ ಕ್ರಮ, ಪರ್ಸೆಂಟೇಜ್ ಒಳಗ. ನಾವ್ ಇವತ್ತು ಸ್ಟಾರ್ಟಿಂಗ್ ಕಲಿತಾ ಇರೋದು ಯಾವ್ದನ್ನ ಕಲಿತಾ ಇದೀವಿ, ಅನುಪಾತ ಮತ್ತು ಶೇಕಡಾ ಕ್ರಮವನ್ನ ಕಲಿತಾ ಇದ್ವಿ. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಅನುಪಾತಗಳನ್ನ ಕಲಿತಾ ಇದ್ವಿ, ಅದ ಅನುಪಾತ ಇದ್ದದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡಿದ್ವಿ. ಭಿನ್ನ ರಾಶಿಯಿಂದ ಈಗ ಎದಕ್ ಕನ್ವರ್ಟ್ ಮಾಡ್ಬೇಕು ಹೇಳ್ರಿ, ಶೇಕಡಾ. ಶೇಕಡಾ ಮೀನ್ಸ್ ಎಷ್ಟು, ಪರ್ಸೆಂಟೇಜ್. ಹೌದಾ, ಈ ಪರ್ಸೆಂಟೇಜ್ ಲೆಕ್ಕ ಅಂದ್ರೆ ಏನು, 100ಕ್ಕೆ ಕನ್ವರ್ಟ್ ಮಾಡ್ಬೇಕು. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ನಾನು ಇಂಟು 100 ಬರ್ದ್ ಬಿಡ್ಬೇಕು, ರೈಟಾ. ಈ ಇಂಟು 100 ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ನಮ್ಗೆ ಏನಾಗ್ತೈತಿ, ಕರೆಕ್ಟ್ ಆಗಿ ಪರ್ಸೆಂಟೇಜ್ ಅಂದ್ರೆ ಇದ್ರೊಳಗ ಶೇಕಡಾ ಕ್ರಮದೊಳಗ ನಾವು ಬರಿಬಹುದು. ಹೌದಾ, ಹಾಗಾದ್ರೆ 4 1 4 2 8. ಹೌದಾ, 2 ಉಳಿತು, 4 5 20. ಅರ್ಥ ಆಯ್ತಾ ಅನಿಸ್ತೈತಿ ನಿಮ್ಗ? ಒಂದ್ಸಲ ಮಾಡಿ ತೋರಿಸ್ಬೋದಾ ಇಲ್ಲಿ. 100 ಅದನ್ನೇನ್ ಮಾಡ್ರಿ, 4ರಿಂದ ಭಾಗಾಕಾರ ಮಾಡ್ರಿ. ಹೌದಾ, ಇಲ್ಲಿ 4ರೊಳಗ 10 ಇದೆ ಏನು ಇಲ್ಲ. ಹೌದಾ, ಸೊ 4 2 8. 10ರಲ್ಲಿ 8 ಅನ್ನೋದು ಮೈನಸ್ ಮಾಡಿದ್ರೆ ಎಷ್ಟಾಯ್ತು, 2 ಆಯ್ತು. ಇಲ್ಲೊಂದ್ ಏನ್ ಮಾಡ್ರಿ, 0 ಇಳಿಸ್ಕೊರಿ, ಎಷ್ಟಾಯ್ತು, 4 5 20 ಅಂತ ಆಯ್ತು. ಹಾಗಾಗಿ ಇದೇನಾಯ್ತು, ಈ ರೀತಿ ಮಾಡೋದನ್ನ ನಾವು ಈ ರೀತಿ ಮಾಡಿದ್ವಿ. ಯಾಕಂದ್ರೆ ನಾವೀಗ ಆಲ್ರೆಡಿ 8th ಕ್ಲಾಸ್ ಇರೋದ್ರಿಂದ ನಾವು ಈ ರೀತಿ ಮಾಡ್ಲಿಕ್ಕೆ ಕಲಿಬೇಕು. ನಾನು ನಿಮಗೆ ಸಾಕಷ್ಟು ಕ್ಲಾಸ್ ಒಳಗೆ ಇದನ್ನ ಹೇಳಿದ್ದೇನೆ, ಈ ರೀತಿ ಮಾಡಕ್ ಕಲೀರಿ. ಈ ರೀತಿ ಈಗ ನಾ ಸಡನ್ ಆಗಿ 25 ಬರೆದಿದ್ದು ಹಾರ್ಡ್ಲಿ ನನಗನ್ಸಿದ ಮಟ್ಟಿಗೆ ಒಂದ್ 3-4 ಜನಕ್ಕೆ ಸ್ಟೂಡೆಂಟಿಗೆ ಅಷ್ಟ ಅರ್ಥ ಆಗಿರ್ಬೋದು ಇದು ಯಾವ ರೀತಿ ಬಂದೈತಂತೇಳಿ. ಉಳ್ದವ್ರಿಗೆಲ್ಲ ಈಗ ಫುಲ್ ಕನ್ಫ್ಯೂಷನ್, ಮೇಡಮ್ ಎಲ್ಲಿಂದ 25 ಬರೆದ್ರು ಅಂತ ಹೇಳಿ. ಹೌದಾ, ಈ ರೀತಿ ಭಾಗಾಕಾರ ಒಂದು ಮೆಥಡ್ ಇಲ್ಲಿ ನಾವು ಹಿಂಗ್ ಮಾಡೋ ಬದ್ಲಿ ಈ ರೀತಿ ಮಾಡಿರ್ತೀವಿ. ನೀವು ಈ ರೀತಿ ಮಾಡಾಕ ಕಲಿಬೇಕು. ಈಗಿರ್ತ ಕಲೀರಿ, ಅಂದ್ರೆ ನಿಮ್ಗ 10th ಬಹಳ ಈಸಿ ಆಗ್ಬಿಡ್ತೈತಿ.
ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ. ಓಕೆ, ಸೊ 25 ಇಂಟು 3 ಉಳಿತು ಎಷ್ಟಾಯ್ತು ಹಾಗಾದ್ರೆ ಅದು 25 ಇಂಟು 3 ಮಾಡ್ರಿ ಎಷ್ಟಾಯ್ತು 75. 25 ಮೂರ್ಲೆ 75% ಆಯ್ತು. ಹೌದಾ, ಅರ್ಥ ಆಯ್ತಾ? ಈಗ ಅನುಪಾತಗಳನ್ನು ಇದ್ದಿದ್ದನ್ನ ನಾನು ಏನ್ ಮಾಡಿದೆ, ಶೇಕಡಾ ಕ್ರಮ ಅಥವಾ ಪರ್ಸೆಂಟೇಜ್ಗೆ ನಾನು ಏನ್ ಮಾಡಿದೆ, ಕನ್ವರ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ನೋಡ್ರಿ, ಬಿ 2:3 ಅಂತ ಇದೆ. ಹೌದಾ, 2:3 ಅಂತ ಇದೆ. ಕರೆಕ್ಟಾ? ಸೊ ನೋಡೋಣ ಈಗ 2:3 ಅಂತ ಇದೆ. 2:3 ಇಂಟು 100 ಮಾಡ್ರಿ. ಹೌದಾ, ಸೊ ಇದು ಎಷ್ಟಾಗತ್ ನೋಡ್ರಿ, 3 1 3 2 6. ಎಕ್ಸಾಕ್ಟ್ ಇದು ಪಾಯಿಂಟ್ ಒಳಗ್ ಬರ್ತೈತೆ ಅನಸ್ತೈತಿ. ನೋಡೋಣ, 3 2 6, ಸಾರಿ 3 3 9. ಕರೆಕ್ಟಾ? 3 3 9, 1 ಉಳಿತು 10 ಆಯ್ತು. 3 3 9 ಮತ್ ಪಾಯಿಂಟ್ ಕೊಡ್ರಿ, 3 3 9. ಇದು ಮುಗಿಯಂಗೆ ಇಲ್ಲ. ಇದು ಇಲ್ಲ, ನೀವು 9th ಒಳಗ್ ಕಲಿಬೇಕಾಗ್ತೈತಿ. ಅಂತ್ಯಗೊಳ್ಳುವ ಇದು ನೀವು ಎಲ್ಲಿ ಮುಗ್ಸಾಕ್ ಸಾಧ್ಯನೇ ಇಲ್ಲ. ಅದಕ್ಕ 1 ಪಾಯಿಂಟ್ ಅನ್ನ ಕೊಟ್ರ ಸಾಕು. ಇಲ್ಲೇ 2 ಇದೆ, 33.3 ಇದೆ. ಜಸ್ಟ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಇಡೋಣಂತ. 3 2 6, 3 2 6, 3 2 6. ಇಲ್ಲೊಂದು ಪಾಯಿಂಟ್ ಇದೆ, 66.6. ಹೌದಾ, 66.6% ಆಯ್ತಿದು. ಹೌದಾ, ನೀವು ಈಗ 10th ಅವ್ರನ್ನ ಕೇಳಿರ್ಬೋದು, ಅವ್ರು ಎಕ್ಸಾಕ್ಟ್ 75 76% 80 ಅನ್ನೋದಿಲ್ಲ. 80% ಮತ್ತ 0.12 ಆಗಿದೆ. ಸಮ್ ಟೈಮ್ ಒಬ್ರು ರೌಂಡ್ ಫಿಗರ್ ಹೇಳ್ತಾರೆ. ಇಲ್ಲ ಅಂತಂದ್ರೆ 80.12 ಆಗಿದೆ, 14 ಆಗಿದೆ, 50 ಆಗಿದೆ ಅಂತ ಹೇಳಿ. ಅದು ಇಲ್ಲೇ ನಮ್ಗೆ ಏನಾಗ್ತೈತಿ, ಒಮ್ಮೆ ಸಮ್ ಟೈಮ್ ಅವು ಪಾಯಿಂಟ್ ಒಳಗ ಬರ್ತಾವ. ಅರ್ಥ ಆಯ್ತಾ? ಈ ಪಾಯಿಂಟ್ ನಿಂದ ನಾವೇನ್ ಸಾರಿ ಅನುಪಾತದಿಂದ ನಾವೇನ್ ಮಾಡ್ಬೋದು, ಶೇಕಡಾ ಕ್ರಮಕ್ಕೆ ಏನಂದ್ರೆ ಜಸ್ಟ್ ಇಂಟು 100 ಮಾಡಿ ಸಿಂಪ್ಲಿಫೈ ಮಾಡ್ಬಿಟ್ರೆ ನಿಮಗೆ ಇದೇನ್ ಪರ್ಸೆಂಟೇಜ್ ಬರ್ತೈತಲ್ಲ ಇದು. ಹೌದಾ, ಇನ್ನೂ ಒಂದ್ ಸ್ವಲ್ಪ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ನಿಮ್ಮ ಆನ್ಸರು 100 ದಾಟಿ ಬರಬಾರ್ದು ಇದ್ರೊಳಗ. ಈ ರೀತಿ ಶೇಕಡಾ ಕ್ರಮ ಮೀನ್ಸ್ ಅದನ್ನ 100ಕ್ಕೆ ಕನ್ವರ್ಟ್ ಮಾಡ್ತಾ ಇರ್ತೀವಿ ನಾವು. ಹೌದಾ, ಸ್ವಲ್ಪ ನೀವು ಅಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡೀನಿ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕು. ನಿಮ್ಮ ಆನ್ಸರು 100 ದಾಟಬಾರ್ದು. ಹೌದಾ, ಈ ಯಾವಾಗಿದು ಶೇಕಡಾ ಕ್ರಮ ಇದ್ದಾಗಷ್ಟೇ. ರೈಟ್, ಗೊತ್ತಾಯ್ತಾ? ನೀವು ಅಕಸ್ಮಾತ್ 101.01 ಬಂದತ್ತಂದ್ರೆ ದಟ್ ಈಸ್ ರಾಂಗ್. ಹೌದಾ, ಅಲ್ಲಿ ಏನಾಗಿದೆ, ಪರ್ಸೆಂಟೇಜಿಗೆ ನಾವು ಕನ್ವರ್ಟ್ ಮಾಡಿಲ್ಲ ಅಥವಾ ನೀವೇನೋ ಮಿಸ್ಟೇಕ್ ಮಾಡಿದಿರಿ ಅಂತ ಅರ್ಥ. ಹಾಗಾಗಿ ಪರ್ಸೆಂಟೇಜ್ ಅನ್ನ ಕನ್ವರ್ಟ್ ಮಾಡುವಾಗ ನಮ್ಮ ಆನ್ಸರು 100 ದಾಟಿ ಹೋಗ್ಬಾರ್ದು. ಹೌದಾ, ಎಕ್ಸಾಕ್ಟ್ಲಿ 100 ಬರ್ಲಿಕ್ಕಂತೂ ಆಲ್ಮೋಸ್ಟ್ ಸೇಮ್ ಇದ್ರ ಬರ್ತೈತಿ, ಇಲ್ಲಂದ್ರೆ ಇಲ್ಲ. ಹಾಗಾಗಿ 100 ದಾಟಿ ಹೋಗ್ಬಾರ್ದು. ಅದು ನಮ್ಮ ಒಂದು ಶೇಕಡಾ ಕ್ರಮ ರಿಸ್ಟ್ರಿಕ್ಷನ್. ಅಂದ್ರೆ ನಿಮಗ ನಾನು ಯಾಕೆ ಹೇಳ್ತಾ ಇದ್ದೀನಿ, ಸಮ್ ಟೈಮ್ ನಿಮ್ದೇನೋ 100ಕ್ಕಿಂತ ಜಾಸ್ತಿ ಬಂದಪ್ಪ ಅಂದ್ರೆ ನೀವು ಐಡೆಂಟಿಫೈ ಮಾಡ್ಬೇಕು, ನಂದೆಲ್ಲೋ ಏನೋ ಮಿಸ್ಟೇಕ್ ಆಗಿದೆ, ಹಾಗಾಗಿ ಇದು ಇಷ್ಟು ಬಂದೈತೆ. ಮತ್ತೊಂದ್ಸಲ ಮಾಡಿ ಮತ್ತೆ ನೀವು ಅದನ್ನ ಚೇಂಜ್ ಮಾಡ್ಬೇಕು. ಅರ್ಥ ಆಯ್ತಾ ಇದು? ಈಗ ನಾವು ಇದ್ದ ಭಿನ್ನ ರಾಶಿಯನ್ನ ನಾವೇನ್ ಮಾಡಿದ್ವಿ, ಅನುಪಾತದೊಳಗ್ ಬರೀಕ್ ಕಲ್ತೀವಿ. ನೆಕ್ಸ್ಟ್ ಅನುಪಾತದಿಂದ ಭಿನ್ನ ರಾಶಿಗೆ ಬರೋದು, ಭಿನ್ನ ರಾಶಿಯಿಂದ ಪರ್ಸೆಂಟೇಜ್ ಅಥವಾ ಶೇಕಡಾ ಕ್ರಮಕ್ಕ ನಾವು ಯಾವ ರೀತಿ ಬರಿಬಹುದು ಅನ್ನೋದನ್ನ ಇವತ್ತ ಕಲ್ತೀವಿ. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರ ಅಥವಾ ಏನಾದ್ರೂ ತಿಳಿಲಿಲ್ಲ ಅಂದ್ರ ಅಥವಾ ಇನ್ನೊಮ್ಮೆ ಹೇಳ್ರಿ ಅಂದ್ರೆ ಹೇಳ್ಬೇಕು. ನಂಗ ರಿಪೀಟ್ ಮಾಡ್ರಿ ಅಂದ್ರೆ ನಾ ಮಾಡ್ತೇನೆ. ಡೋಂಟ್ ವರಿ, 10 ಅಲ್ಲ 20 ಸಲ ಆದ್ರೂ ರಿಪೀಟ್ ಮಾಡ್ತೇನೆ. ಬಟ್ ನನ್ನ ಉದ್ದೇಶ ನಾನು ಏನ್ ಹೇಳ್ತಾ ಇದ್ದೀನಿ ಆ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ನಿಮ್ಗ ಅರ್ಥ ಆಗ್ಬೇಕು. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, 25 ವಿದ್ಯಾರ್ಥಿಗಳಲ್ಲಿ 72% ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವರು. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು? ಹೌದಾ, 25 ವಿದ್ಯಾರ್ಥಿಗಳಲ್ಲಿ 72% ಮಂದಿ ಗಣಿತದಲ್ಲಿ ಆಸಕ್ತಿಯನ್ನ ಹೊಂದಿಲ್ಲದಿರುವರು. ಹೌದಾ, ಸೊ ಈಗ ಏನಾಗತ್ ನೋಡ್ರಿ, ನಮ್ಗ ಇಲ್ಲೇ ನಾನು ಏನ್ ಮಾಡ್ಬೇಕಂದ್ರ ಗಣಿತದೊಳಗ ಟೋಟಲ್ ಒಟ್ಟು ವಿದ್ಯಾರ್ಥಿಗಳು ಅಥವಾ ಒಟ್ಟು ಏನಾಗಿರೋ ವಿದ್ಯಾರ್ಥಿಗಳು ಎಷ್ಟಿದಾರು, ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದಾರ ನಮ್ಗ 25 ಜನ ಇದಾರು. ಅದ್ರೊಳಗೆ ಏನಾಗಿದೆ, 72% ರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನ ಹೊಂದಿದ್ದಾರೆ.
ಗಣಿತದಲ್ಲಿ 72% ಅಷ್ಟು ಅಂದ್ರೆ ಎಷ್ಟಾಯ್ತು ನೋಡ್ರಿ ಇಲ್ಲಿ 72% ರಷ್ಟು ವಿದ್ಯಾರ್ಥಿಗಳು ಏನಾಗ್ಯಾರು ಇಲ್ಲಿ ಎಷ್ಟು ಎಕ್ಸಾಕ್ಟ್ ಸಂಖ್ಯೆ 72 ಮಂದಿ ಅಲ್ಲ ಇರೋದ ಒಟ್ಟು ವಿದ್ಯಾರ್ಥಿಗಳದಾರು ಅದ್ರೊಳಗೆ 72 ಹೆಂಗ್ ಬರ್ತೈತಿ ಬಟ್ ಇದು ಪರ್ಸೆಂಟೇಜು ಶೇಕಡಾ ಕ್ರಮದೊಳಗಿದೆ ಹೌದಾ 72ರಷ್ಟು ಮಂದಿ ಸ್ಟೂಡೆಂಟ್ಸ್ ಏನಾಗಿದಾರು ಮ್ಯಾಥ್ಸ್ ಒಳಗ ಅವರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಏನು ಇನ್ನೊಂದು ಕ್ವಶನ್ ಏನ್ ಕೇಳ್ತಾ ಇದಾರ ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂತ ಮ್ಯಾಥ್ಸ್ ನಲ್ಲಿ ಉಳಿದಿರ್ತಕ್ಕಂತ ಇನ್ನು ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದಾ ಸೊ ಇಲ್ಲಿ 72% ಅಂದ್ರೆ ನಮ್ಗೆ ಇನ್ ಎಷ್ಟು ಪರ್ಸೆಂಟ್ ಉಳಿತು ಹೇಳ್ರಿ ಅದು ಅಂದ್ರ ಇನ್ 18% ನಮ್ಗೆ ಏನಾಯ್ತು ವಿದ್ಯಾರ್ಥಿಗಳು 72 ಹೌದಾ ಕರೆಕ್ಟಾ ಆಯ್ತಿಲ್ಲ ಇದು 72% ಇದೊಂದು 18% ಆಯ್ತಾ ಇಲ್ಲೋ 100ಕ್ಕೆ ಎಷ್ಟಾಯ್ತು ಇದು 100 ಮೈನಸ್ 72 ಹೌದಾ 8 ಹೌದಾ 28% ಸಾರಿ 28% 18 ಅಲ್ಲ 28% ನಮ್ಗೆ ಏನಾಗ್ತೈತಿ ವಿದ್ಯಾರ್ಥಿಗಳಲ್ಲಿ ಏನಾಗಿದ್ದಾರು ಮ್ಯಾಥ್ಸ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ 72% ಮ್ಯಾಥ್ಸ್ ಅವರಿಗೆ ಇಂಟ್ರೆಸ್ಟ್ ಇದೆ ಹೌದಾ ಹಾಗಾದ್ರೆ ನನಗೆ ಎಕ್ಸಾಕ್ಟ್ ಏನ್ ಬರ್ಬೇಕು ಹೇಳ್ರಿ ನಂಬರ್ಸ್ ಗಳ ಬೇಕು 25 ಜನದೊಳಗ 72% ಅಂದ್ರೆ ಎಷ್ಟು ಜನ ಎಷ್ಟು ಸ್ಟೂಡೆಂಟ್ಸ್ ಇದಾರ ನಂಬರ್ಸ್ ಗಳು ಬೇಕು ಇಲ್ಲಿ ಶೇಕಡಾ ಒಳಗ ಬೇಡ ಹಾಗಾಗಿ ಈ ಇದನ್ನ ನಂಬರ್ಸ್ ನಲ್ಲಿ ನಾನು ಏನ್ ಮಾಡ್ಬೇಕು ಕನ್ವರ್ಟ್ ಮಾಡ್ಬೇಕೀಗ 72 ಡಿವೈಡೆಡ್ ಬೈ ಇಲ್ಲಿ ಪರ್ಸೆಂಟೇಜ್ ಅಂದ್ರೆ ಅದನ್ನ 100 ಅಂತ ಇದೆ ಕರೆಕ್ಟಾ ಇಲ್ಲಿ ಇಂಟು 25 ಮಾಡ್ತೇವೆ ಹೌದಾ ಇಲ್ಲಿ 72 ಇಂಟು 100 ಇಲ್ಲಿ 25 ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಇದಾರೆ ಇಲ್ಲಿ ಕರೆಕ್ಟಾ ಸೊ ಇಲ್ಲಿ ಏನಾಯ್ತು 25 ಒಂದ್ಲೆ 25 4ಲೆ 100 ಕರೆಕ್ಟಾ 4 ಒಂದ್ಲೆ 4 ಯಾಕಂದ್ರೆ 8 ತಗೊಳ್ಳಿಕ್ಕೆ ನಮ್ಗೆ ಏನಾಗ್ತೈತಿ ದೊಡ್ಡದಾಯ್ತು ಹಾಗಾಗಿ 4 ಒಂದ್ಲೆ 4 ಎಷ್ಟು ಉಳಿತು 3 ಉಳಿತು 32 ಆಯ್ತು 4 8ಲೆ 32 ಆಯ್ತು ಹಾಗಾಗಿ 18 ಬಂತು ಹೌದಾ ಅಂದ್ರ 25 ಜನದೊಳಗ 18 ಮಂದಿಗೆ 18 ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರ ಇಷ್ಟ ಇದೆ ಸಬ್ಜೆಕ್ಟ್ ಹೌದಾ ಇನ್ನು ಉಳಿದ ಇನ್ನೆಷ್ಟು ಜನ ಹುಡುಗರದಾರಂದ್ರ ನಾವೇನ್ ಮಾಡ್ಬೇಕು ಗಣಿತದಲ್ಲಿ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಗಣಿತದಲ್ಲಿ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಸಾರಿ ವಿದ್ಯಾರ್ಥಿಗಳ ಸಂಖ್ಯೆ ಗಣಿತದಲ್ಲಿ ಆಸಕ್ತಿ ಇರುವಂತವ್ರು 18 ಜನ ಇದಾರ ಹೌದಾ ವಿದ್ಯಾರ್ಥಿಗಳ ಸಂಖ್ಯೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ ಹಾಗಾದ್ರೆ 25 ಮೈನಸ್ 18 ಮಾಡ್ರಿ ಎಷ್ಟಾಯ್ತು ಅವಾಗ ಎಷ್ಟಾಯ್ತು ಹೇಳ್ರಿ 7 ಆಯ್ತು ಹೌದಾ ಕರೆಕ್ಟಾ 7% 7 ಅಂದ್ರ 28% 18 ಅಂದ್ರ 72% ಕರೆಕ್ಟಾ 72% ಅಂದ್ರ 18 ಹುಡುಗರಿಗೆ ಅಂದ್ರ ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರ ಇಷ್ಟ ಇಲ್ಲಿ 28% ಅಥವಾ 7 ಹುಡುಗರಿಗೆ ಗಣಿತದಲ್ಲಿ ಆಸಕ್ತಿ ಇಲ್ಲ ಅನ್ನೋದು ಈ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತಾ ನಿಮ್ಗ ನೆಕ್ಸ್ಟ್ ಹೋಗೋಣ ಈಗ ನೆಕ್ಸ್ಟ್ ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ ಹೌದಾ ಇಲ್ಲೇ ನೆಕ್ಸ್ಟ್ ಯಾವ್ದಂದ್ರ 4ನೇ ಕ್ವಶನ್ ನೋಡ್ರಿ ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ ಅವರ ಗೆಲುವಿನ ಶೇಕಡಾ ಪ್ರಮಾಣವು 40 ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳೆಷ್ಟು ಹೌದಾ ಒಟ್ಟು ಪಂದ್ಯಗಳು ಎಷ್ಟು ಹಾಗಾದ್ರೆ ಒಟ್ಟು ಪಂದ್ಯಗಳ ಸಂಖ್ಯೆ ಅವ್ರ ಏನ್ ಮಾಡಿದಾರೆ ಎಷ್ಟೋ ಪಂದ್ಯಗಳನ್ನ ಗೆದ್ದಿದಾರ ಸಾರಿ ಆಟ ಆಡಿದಾರು ಅದ್ರೊಳಗೆ ಏನಾಗಿದೆ 10 ಪಂದ್ಯಗಳನ್ನ ಗೆದ್ದಾರವ್ರು ಹೌದಾ ಅದರದ್ದು 40% ಆಗಿದೆ ಹಾಗಾದ್ರೆ ಅವ್ರು ಒಟ್ಟು ಆಡಿದ ಆಟಗಳ ಪಂದ್ಯಗಳು ಎಷ್ಟು ಅಂತ ಕೇಳಿದಾರೆ ಹೌದಾ ಒಟ್ಟು ಪಂದ್ಯಗಳ ಸಂಖ್ಯೆ ಒಟ್ಟು ಪಂದ್ಯಗಳ
ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರಲಿ. ಹೌದಾ? ಒಟ್ಟು ಪಂದ್ಯಗಳು ನಮ್ಗೆ ಗೊತ್ತಿಲ್ಲ ಈಗ ಅವರು. ಹೌದಾ? ಅದಾದ್ಮೇಲೆ ಎಕ್ಸ್ ನ 40% ಅಂದ್ರ ಎಕ್ಸ್ ನ 40% ಇಸ್ ಈಕ್ವಲ್ ಟು 10. ಹೌದಾ? ಅಲ್ಲಿ ಏನಾಗಿದೆ, ಎಷ್ಟೋ ಪಂದ್ಯಗಳನ್ನ ಆಡ್ಯಾರ, ಅದ್ರೊಳಗೆ ಗೊತ್ತಿಲ್ಲ. ಅದ್ರೊಳಗೆ ಒಂದು 40% ನಷ್ಟು ಅಂದ್ರೆ ನಮ್ಗೆ ಎಷ್ಟಾಗಿದೆ, ಇಲ್ಲಿ 10% ಆಗಿದೆ. ಹೌದಾ? ಸೊ ಹಾಗಾದ್ರೆ ನಾನು ಏನ್ ಮಾಡ್ತೇನೆ, ಇಲ್ಲಿ ಎಕ್ಸ್ ಇಂಟು 40, ಇಲ್ಲಿ ನ ಅಂದ್ರೆ ನಾನು ಏನ್ ಮಾಡ್ಬೇಕು, ಇಂಟು ತಗೊಂಡೆ. ಈಗ ಏನಾಯ್ತು, 100 ಬರ್ಕೊಂಡೆ. 40% ಅಂದ್ರೆ ಎಷ್ಟಾಯ್ತು, 100 ಆಯ್ತು. ಇಸ್ ಈಕ್ವಲ್ ಟು 10 ಆಯ್ತು. ಓಕೆ, ಸೊ ಎಕ್ಸ್ ಈಕ್ವಲ್ ಟು ಈಗ ಏನಾಯ್ತು ನೋಡ್ರಿ, 10. ಈಗ ಏನಾಯ್ತು, ಈ 100 ಈ ಕಡೆ ಹೋಗ್ತೈತಿ. ಈಗ 100 ಇಂಟು ಡಿವೈಡೆಡ್ ಬೈ 40 ಅಂತ ಬಂತು. ಓಕೆ, ಸೊ ಈಗ ಏನಾಯ್ತು ನೋಡ್ರಿ, ಇಲ್ಲೊಂದ್ 0 ಇಲ್ಲೊಂದ್ 0 ಹೋಯ್ತು. 4 1 4 25. ಹೌದಾ? ಸೊ 25 ಆಯ್ತು. ಓಕೆ, ಅಂದ್ರೆ ಏನಾಗಿತ್ತವ್ರು, ಒಟ್ಟು ಪಂದ್ಯಗಳ ಸಂಖ್ಯೆ ನಮ್ಗೆ ಎಷ್ಟು ಬಂತು, 25 ಬಂತು. ಅಂದ್ರ 25 ಪಂದ್ಯಗಳನ್ನವರು ಆಡಿರ್ತಾರೋ, ಅದ್ರೊಳಗ 10 ಪಂದ್ಯಗಳನ್ನಷ್ಟೇ ಗೆದ್ದಿರ್ತಾರೋ, ಇನ್ನು 15 ಪಂದ್ಯಗಳನ್ನವರು ಸೋತಿರ್ತಾರಂತ ಅರ್ಥ. ಬಟ್ ಅದ ಸೋತಿದ್ದನ್ನೇನವರು ಕೇಳಿಲ್ಲ. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಯ್ತು. ಒಂದು ಫುಟ್ಬಾಲ್ ಪಂದ್ಯದೊಳಗ ಅವರು 40% ಅಂದ್ರೆ 10 ಅಂತ ಗೆದ್ದಿದ್ರು. ಅದ್ರೊಳಗೆ ಒಟ್ಟು ಪಂದ್ಯಗಳ ಸಂಖ್ಯೆ ಎಕ್ಸ್ ಆಗಿರ್ಲಿ. ಹಂಗಂದ್ರೆ ಎಕ್ಸ್ ಈಕ್ವಲ್ ಟು ನನಗೆ ಎಷ್ಟು ಬಂತು, 25 ಪಂದ್ಯಗಳು ಅಂತ ನಾನು ಬರೀಬಹುದು. ಹೌದಾ? ಕರೆಕ್ಟ್. ಸೊ ಇದು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು. ಯಾವ್ದಂದ್ರ ಪರಿಮಾಣಗಳ ಹೋಲಿಕೆ ಒಳಗ ನಾನಿವತ್ತ ಅನುಪಾತ ಮತ್ತು ಶೇಕಡಾ ಕ್ರಮಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬದ್ಲಿ ನಾನು ಎಕ್ಸರ್ಸೈಸ್ ಅನ್ನ ಬಿಡಿಸಿದೆ. ನಿಮ್ಗೆ ಆಗ್ಲೇ ರೀಸನ್ ಅನ್ನು ಹೇಳಿದ್ದೆ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಇರೋದ್ರಿಂದ ಈಗ ಕಲ್ಸಿದಿನಲ್ಲ, ಅದನ್ನ ಸ್ವಲ್ಪ ನೆಕ್ಸ್ಟ್ ವೀಕ್ ಒಳಗೂ, ಮುಂದಿನ ವಾರದವರೆಗೂ ನೀವು ಸ್ವಲ್ಪ ನಿಮ್ಮ ಮೆದುಳಲ್ಲಿ ಕ್ಯಾರಿ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಒಳಗೆ ನಾನು ಇದ್ರ ಬಗ್ಗೆ ರಿಲೇಟೆಡ್ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಅವಾಗ ಯಾರ್ಯಾರು ಎಷ್ಟು ಆನ್ಸರ್ ಕೊಡ್ತೀರಿ ಅಂತ ನೋಡೋಣ. ಓಕೆ, ಸೊ ಇಷ್ಟೊತ್ತವರೆಗೂ ನಾನು ಹೇಳಿರುವಂತ ಕ್ಲಾಸು ನಿಮ್ಗ ಅದರದ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.